it sauce. Got the presence on me, I can't ever take it off. That's why I came, country boy stepping, yeah, I'm country boy stepping. Country boy stepping, yeah, I'm country boy stepping. Yeah, they can't get like me, rockin' boots and white tee. Designer on my cuff link, something like a movie. Country boy stepping, yeah, I'm country boy stepping. ಎಲ್ರಿಗೂ ನಮಸ್ಕಾರ. ನಾನು ಲಾಂಚ್ ಮಾಡಬೇಕಂದ್ರೆ ಜಂಗಲಲ್ಲಿ ಶೇರ್ ಇರಲೇಬೇಕು. ಸೊ ನಮ್ಮ ವಿನೋದ್ ಅಣ್ಣನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಬರಬೇಕಂತ. ಪ್ಲೀಸ್ ಅಣ್ಣ ಬನ್ನಿ, ನೀವಿದ್ರೇ ಅದಕ್ಕೆ ಕಳೆ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗ್ತಾಯಿದೆ, ಎಕ್ಸೈಟೆಡ್ ಆಗಿದ್ದೀನಿ. ಫಸ್ಟ್ ಸಿನಿಮಾ ಜೋಶ್ ಪ್ರೆಸ್ ಮೀಟಿಗೆ ಬಂದಿರೋ ಥರ ಅನ್ನಿಸ್ತಾ ಇದೆ ಆಫ್ಟರ್ ಲಾಂಗ್ ಟೈಮ್. ಆ್ಯಂಡ್ ಒಂದು ಡ್ರೀಮ್ ಇತ್ತು ವಿನೋದ್ ಅಣ್ಣನ ಸಿನಿಮಾಗೆ ಒಂದು ಸಾಂಗ್ ಮಾಡಬೇಕಂತ. ಇವತ್ತದು ನೆರವೇರ್ತಾ ಇದೆ. ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ವಿನೋದ್ ಅಣ್ಣ ಆಗಿರ್ಬೋದು, ನಮ್ಮ ಡಿ ಬಾಸ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಎಲ್ಲ ನೋಡಿ ನಮ್ಮನ್ನ ಅವತ್ತಿಂದ ಎನ್ಕರೇಜ್ ಮಾಡಿ ಬೆಳೆಸಿರೋದು ನಾವೆಲ್ಲ ಬಂದಿರೋದು ಇಂಡಸ್ಟ್ರಿಗೆ. ಬಟ್ ಇವತ್ತು ಅವ್ರ ಜೊತೆ ಈ ಸಾಂಗ್ನ ಮಾಡ್ತಾ ಇರೋದು ಭಾರಿ ಖುಷಿ ಇದೆ. ಆ್ಯಂಡ್ ಈ ಸಾಂಗ್ನ ನೋಡಿ ನಾನು ಲಾಂಚ್ ಮಾಡಲ್ಲ, ಇದನ್ನು ನಿಮಗೆ ಮಡಿಲಿಗೆ ಹಾಕ್ತಾ ಇದ್ದೀವಿ. ಈ ಒಂದು ಸಾಂಗು ಪ್ರೀತಿನ ಸಂಪಾದನೆ ಮಾಡಲಿ, ನಮ್ಮ ಬಲರಾಮಂಗೆ ಸೂಪರ್ ಬಲ ತಂದು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಮುಂದ್ಗಡೆ ಮೊಬೈಲ್ ಡೌನ್ ಮಾಡ್ರೆ ನಾ ಸ್ಟ್ರೈಟ್ ಹತ್ತಿದ್ರೆ ಹೆಂಗೆ ಇವತ್ತು ಇಬ್ಬರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ನಮ್ಮ KM ಚೈತನ್ಯ ಸರ್ ಡೈರೆಕ್ಟ್ರು, ಬಿಕಾಸ್ ಅವರಿಂದನೇ ನಾನು ಈ ಸಾಂಗ್ಗೆ ಕನೆಕ್ಟ್ ಆಗಿದ್ದು ಫಸ್ಟ್ ಆಫ್ ಆಲ್. ಆ್ಯಂಡ್ ಶ್ರೇಯಸ್ ಬ್ರೋ ಅಂತ ಒಬ್ರು ಅದ್ಭುತವಾದಂಥ ಪ್ರೊಡ್ಯೂಸರ್ನ ಮೀಟ್ ಮಾಡೋಕ್ಕಾಗಿದ್ದು. ಆ್ಯಂಡ್ ನಾ ಆವಾಗಲೇ ಹೇಳ್ದಂಗೆ ವಿನೋದ್ ಅಣ್ಣನ ಜೊತೆ ವರ್ಕ್ ಮಾಡೋದು ಒಂದು ಡ್ರೀಮ್ ಆಗಿತ್ತು. ಇವತ್ತು ಆ ಡ್ರೀಮು ಫುಲ್ಫಿಲ್ ಆಯಿತು. ಬಟ್ ಅವರು KM ಚೈತನ್ಯ ಸರ್ ಮಿಸ್ಸಿಂಗ್ ಇದ್ದಾರೆ. ಎಸ್, ಚೆನ್ನೈಯಲ್ಲಿ DI ನಡೀತಾ ಇದೆ. ಆ್ಯಂಡ್ ಸೆಕೆಂಡ್ ಬಟ್ ಡೆಫಿನೆಟ್ಲಿ ನಾಟ್ ದ ಲಾಸ್ಟ್, ದ OG ಸಂತೋಷ್ ನಾರಾಯಣ್ ಸರ್. ಏನಕ್ಕಂದರೆ ಇಂಡಿಯಾದಲ್ಲಿ ಎಂತೆಂಥ ಫಿಲ್ಮ್ಸ್ಗೆ ಮ್ಯೂಸಿಕ್ ಮಾಡಿದ್ದಾರೆ. ಅವರು ಕನ್ನಡಕ್ಕೆ ಬಂದು ನಮ್ಮ ಕನ್ನಡದ ಹಿರಿಮೆನ ಇನ್ನೂ ಸಾಕಷ್ಟು ಹೆಚ್ಚಿಸ್ತಾ ಇದ್ದಾರೆ. ಅವರ ಒಂದು ಕಾಂಟ್ರಿಬ್ಯೂಷನ್ನು ತುಂಬ ಮುಖ್ಯ ಕೂಡ ಈ ಸಿನಿಮಾಗೆ. ಆ್ಯಂಡ್ ಲಿರಿಕಲಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅದು ನಾವು ಬರೆಯೋಕ್ಕೆ ಶುರು ಮಾಡಿದಾಗ ಎಕ್ಸಾಕ್ಟ್ಲಿ ಒಂದು ಥೀಮ್ ಹೇಳಿದರು, ಬಲರಾಮ ಈ ಥರ ಇರ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಅದೆಲ್ಲ ತಲೆಯಲ್ಲಿ ಬಿಟ್ಬಿಟ್ಟು ನಂಗೆ ಫಸ್ಟ್ ತಲೆಗೆ ಬಂದಿದೆ ವಿನೋದಣ್ಣ. ಯಾಕಂದರೆ ಚಿಕ್ಕ ವಯಸ್ಸಿಂದ ನೋಡಿರೋದು ಲಿಟ್ರಲಿ ಅವರ ಮ್ಯಾನರಿಸಮನ್ನು ಇಟ್ಕೊಂಡು ಬರೆದಂಥ ಸಾಂಗ್ ಇದು. ಆ್ಯಂಡ್ ಡೆಫಿನೆಟ್ಲಿ ಇವತ್ತು ಜಸ್ಟಿಸ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಹೋಲ್ ಹಾರ್ಟೆಡ್ಲಿ ಮ್ಯಾಮ್, ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್ ಫಸ್ಟ್ ಸಿನಿಮಾಗೆ. ಅಷ್ಟೇ, ಜಾಸ್ತಿ ಮಾತಾಡೋಷ್ಟಿಲ್ಲ. ಸಾಂಗನ್ನು ಅವ್ರ ಮಡ್ಲಿಗೆ ಹಾಕಿದ್ದೀವಿ ಆವಾಗಲೇ ಹೇಳ್ದಂಗೆ. ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನು ಇವತ್ತೊಂದು ದೊಡ್ಡ ಕಮರ್ಷಿಯಲ್ ಸಿನಿಮಾಗೆ ಅದು ಯೂಸ್ ಆಗ್ತಾ ಇದೆ ಅಂತಂದರೆ ಅದು ಸಿನಿಮಾಗೂ ಗೆಲುವಾಗಬೇಕು. ಆ್ಯಂಡ್ ಡೆಫಿನೆಟ್ಲಿ ಕನ್ನಡ ಮ್ಯೂಸಿಕ್ಗೂ ಕೂಡ ಹೆಲ್ಪ್ ಆಗಬೇಕು. ಅದರಿಂದ ಇನ್ನೂ ಸಾಕಷ್ಟು ಅಟೆಂಪ್ಟ್ಗಳಾಗಲಿ ಅಂತ ಕೇಳ್ಕೊತೀನಿ. ಈಗ ನಾವೆಲ್ಲರೂ ಸಂತೋಷ್ ನಾರಾಯಣನ್ ಅವರಿಗೆ ಅಭಿಮಾನಿಗಳು, ನೀವು ಕೂಡ ಅವರ ಫ್ಯಾನಾ? ಈ ಕೊಲಾಬ್ರೇಷನ್ ಎಷ್ಟು ಮುಖ್ಯ ಅನಿಸುತ್ತೆ ನಿಮಗೆ? ಫ್ಯಾನ್, ಅಯ್ಯೋ ನೆಕ್ಸ್ಟ್ ಲೆವೆಲು. ಫಸ್ಟ್ ಟೈಮು ನಾನು ಶ್ರೇಯಸ್ ಬ್ರೋ ಮತ್ತು ಚೈತನ್ಯ ಸರು ಎಲ್ಲರೂ ಒಂದು ಝೂಮ್ ಕಾಲ್ ತೊಗೊಂಡ್ವಿ. ಅಲ್ಲಿ ನೋಡಿದಾಗ ಸ್ವತಃ ನಾರಾಯಣನ್ ದರ್ಶನ ಆಯಿತು, ಸಂತೋಷ್ ನಾರಾಯಣ್ ಸರ್ ಅವ್ರದ್ದು. ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಟೈಮ್ ಬಂದಾಗ ಎಕ್ಸ್ಪ್ಲೇನ್ ಮಾಡೋದು, ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ, ಏನು ಫೀಲ್ ಇದೆ ಕ್ಯಾರೆಕ್ಟರ್ಗೆ ಅಷ್ಟು ಮಾತ್ರ ವರ್ಕ್ ಮಾಡು ಅಂತ ಹೇಳಿದ್ರು. ಅದು ಭಾರಿ ಹೆಲ್ಪ್ ಆಯಿತು. ಆ್ಯಂಡ್ ನನ್ನ ಬ್ರದರ್ ಆಕಾಶ್ ಈ ಸಿನಿಮಾಗೆ, ಈ ಸಾಂಗ್ಗೆ ಎಸ್ಪೆಷಲಿ ಶೂಟ್ ಮಾಡಿದ್ದಾರೆ ಆ್ಯಂಡ್ ಎಡಿಟಿಂಗ್ ಮಾಡಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮೈಕಲ್ ಅಂತ ಅವ್ರು ಈ ಸಾಂಗ್ಗೆ ಅಡಿಷ್ನಲ್ ಮ್ಯೂಸಿಕ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೈಕಲ್. ಯಾಕಂದರೆ ನಾವು ಯಾವತ್ತೂ ನಮ್ಮ ಟೆಕ್ನಿಷಿಯನ್ಸ್ನ ವಿ ಹ್ಯಾವ್ ಟು ಕ್ರೆಡಿಟ್ ದೆಮ್. ಆಕಾಶ್ ಬನ್ನಿ ಸ್ಟೇಜ್ ಮೇಲೆ. ಆ್ಯಂಡ್ ಮೈಕಲ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಆ್ಯಂಡ್ ನನ್ನ ಬ್ರದರ್ ಚಿರಾಯಿ ಅವ್ರು ಬಂದರು. ಬುಜ್ಜಿ ಬ್ರೋ, ವಿನಯ್ ಬ್ರೋ, ಹಾಯ್, ಲವ್ ಯು ಬ್ರೋ. ಸೊ ಇದೆ ಇವತ್ತಿನ ಕನ್ನಡ ಇಂಡಿಪೆಂಡೆಂಟ್ ಸೀನ್ ಏನು ನಡೀತಾ ಇದೆ, ಅದಕ್ಕೆ ಇದೊಂದು ಭಾರಿ ದೊಡ್ಡ ಬಲ ರಾಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇನ್ನೂ ಈಗ ಒಂದು ಟ್ರೆಂಡ್ ಕಂಟಿನ್ಯೂ ಆಗಲಿ, ಇನ್ನೂ ಸಾಕಷ್ಟು ಸಾಂಗ್ಸ್ಗಳು ಬರಲಿ. ಕನ್ನಡ ಇಂಡಿ ನಾವು ಯಾರಿಗೂ ಕಮ್ಮಿ ಇಲ್ಲ. ಇವತ್ತು ನಾವು ಹೆಂಗೆ ತಮಿಳಲ್ಲಿ ಹಿಂದಿಯಲ್ಲಿ ನೋಡ್ತೀವಿ ಒಂದು ದೊಡ್ಡ ಮಾರ್ಕೆಟಾಗಿ ಬೆಳೆದಿದೆ ಅಂತ, ಕನ್ನಡ ಕೂಡ ದೂರ ಇಲ್ಲ. ಡೆಫಿನೆಟ್ಲಿ ಬರ್ತೀವಿ, ಸಖತ್ತಾಗಿ ಬರ್ತೀವಿ. ಈಗ ಆಲ್ ಓಕೆ ಅವರಿಲ್ಲಿದ್ದಾರೆ, ಯಾರಿಲ್ಲ ಸಾಂಗ್ ಲಾಂಚ್ ಕೂಡ ಆಗಾಯಿತು. ಒಂದೆರಡು ಲೈನ್ ನಿಮ್ಮಿಂದ ಕೇಳಿದ್ರೆ ನಾವೆಲ್ಲರೂ ಖುಷಿಯಾಗಿಬಿಡ್ತೀವಿ ಅಂತ. ಸೊ ಇದು ಪ್ರಿಪೇರ್ ಆಗಿರಲಿಲ್ಲ ಇದೆಲ್ಲ ಹೇಳೋಕ್ಕೆ. ಬಟ್ ಯಾರಿಲ್ಲ ನಿನ್ನವರು ಅಂತ ಇಲ್ಲಿ ಯಾರಿಲ್ಲ,
ಯಾರಿಲ್ಲ ಯಾರಿಲ್ಲ ಯಾರಿಲ್ಲ, ಯಾರ ಹೀರೋ ಇರಲಿ ನಾವೇನೆ ವಿಲನ್ಗಳು. ಯಾರಿಲ್ಲ ಯಾರಿಲ್ಲ ಯಾರಿಲ್ಲ, ನಿನ್ನವರು ಅಂತ ಇಲ್ಲಿ ಯಾರಿಲ್ಲ. ಯಾರಿಲ್ಲ ಯಾರಿಲ್ಲ ಯಾರಿಲ್ಲ, ಈ ಪಾಪಿ ಪ್ರಪಂಚಕ್ಕೆ ನಾವೇನೆ ಡಾನ್ಗಳು. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಅಲೋಕ್ ಅವರೇ. ಆ್ಯಂಡ್ ನನ್ನ ಚೈಲ್ಡ್ಹುಡ್ ಫ್ರೆಂಡು ವಿಶ್ವ ಬಂದಿದ್ದಾನೆ. ಲವ್ ಯು. ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದು ಎಲ್ಲ ನಮ್ಮ ನಾಸ್ಟಾಲಜಿಕ್ ಫೀಲಿಂಗ್ಸ್ ಇವತ್ತು. ಎಲ್ಲ ನಮ್ಮ ನೋಡಿ ಆಟ ಆಡ್ಕೊಂಡು ನಮ್ಮ ಜೊತೆಲಿ ಬೆಳೆದವ್ರು ಇವತ್ತು ಸ್ಟಾರ್ಸ್ಗಳಾಗಿ ಮಿಂಚ್ತಾ ಇದ್ದಾರೆ. ಅದು ಹ್ಯಾಪಿ ಟು ಸಿ ದಟ್. ಯು ಆರ್ ಆಲ್ಸೋ ಒನ್ ಆಫ್ ದ ಸ್ಟಾರ್ಸ್. ಆಕಾಶ್ ಅವರೇ ಪ್ಲೀಸ್ 2 ಲೈನ್ಸ್. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್? ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಲೋಕ್ ಅಣ್ಣಂಗೆ ತುಂಬ ಥ್ಯಾಂಕ್ಸ್. ತುಂಬ ದಿವಸದಿಂದ ಅವ್ರ ಜೊತೆ ಇದ್ದೀನಿ. ಐ ಹ್ಯಾವ್ ಲರ್ನ್ಡ್ ಅ ಲಾಟ್. ಈಗ ಬಂದಿರೋ ಕನ್ನಡ ಇಂಡಿಪೆಂಡೆಂಟ್ ರ್ಯಾಪರ್ಸ್ ಎಲ್ಲ ಎಷ್ಟೊಂದು ಸಾಂಗ್ಸ್ ಮಾಡಿದ್ದಾರೆ, ಬಟ್ ಕನ್ನಡ ಇಂಡಿ ಮೇನ್ ಸ್ಟ್ರೀಮ್ಗೆ ಹೋಗೋದಕ್ಕೆ ಇಟ್ಸ್ ಲೈಕ್ ಕ್ರೇಜಿ. ನಾನು ಈ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿರೋದು. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಮೈಕಲ್ ಅವರೇ ಪ್ಲೀಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಲೋಕ್ ಅವ್ರಿಗೆ. ನಾನು ಲೈಕ್ ದಿಸ್ ಅಪಾರ್ಚುನಿಟೀಸ್ ಮೀನ್ಸ್ ಅ ಲಾಟ್ ಟು ಮೀ, ಬಿಕಾಸ್ ಇಷ್ಟು ದೊಡ್ಡ ಕನ್ನಡ ಇಂಡಿ ಸ್ಟಾರ್ ಜೊತೆ ವರ್ಕ್ ಮಾಡೋದು ಇಟ್ಸ್ ರಿಯಲಿ ಆನರ್ ಫಾರ್ ಮೀ. ಆ್ಯಂಡ್ ಆಲ್ಸೋ ಟು ಕೊಲಾಬ್ರೇಟ್ ವಿತ್ ದ OG ಸಂತೋಷ್ ನಾರಾಯಣ್ ಸರ್. ಇದು ಒಂದು ದೊಡ್ಡ ಅಪಾರ್ಚುನಿಟಿ ನನಗೆ ತುಂಬ ಹೃದಯದಿಂದ ಎಲ್ಲ ಟೀಮ್ಗೆ, ಬಲರಾಮನ ದಿನಗಳು ಎಲ್ಲ ಟೀಮ್ ಮೆಂಬರ್ಸ್ಗೆ ಮತ್ತು ಅಲೋಕ್ಗೆ ಲಾಸ್ಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಕರಿಲ್ಲ. ನೈಸ್ ಕಾಸ್ಟ್ಯೂಮ್. ಕರೆದು ಬಿಡ್ಲ ಇದರಲ್ಲಿ. ಆಮೇಲೆ ಕರೆ ಅವ್ರ ಟೀಮ್ ಜೊತೆ ಕರೆ. ಹಾಂ ಯಾರು? ವಿನಯ್ ಸರ್ ಪ್ಲೀಸ್ ನಿಮ್ಮಿಂದ ಶುರು ಮಾಡೋಣ. See, I always love all okay, and he's a brother to me, and being a part of our movie is like ನನಗೆ ತುಂಬ ಖುಷಿ ಆಯಿತು ಅವ್ರು ಮಾಡ್ತಾ ಇದ್ದಾರೆ ಅಂದಾಗ. ಆ್ಯಂಡ್ ಶ್ರೇಯಸ್ ಸರ್ ಆ್ಯಕ್ಚುಲಿ ಶೋಡ್ ಮಿ ದ ವಿಡಿಯೋ. ಇಟ್ ವಾಸ್ ಬ್ಲೋನ್ ಮ್ಯಾನ್, ಸೀರಿಯಸ್ಲಿ ಸಖತ್ತಾಗಿ ಬಂದಿದೆ. ಆ್ಯಂಡ್ ಐ ಥಿಂಕ್ ನಮ್ಮ ಜರ್ನಿಗೆ ದಿಸ್ ಇಸ್ ಒನ್ ಮೋರ್ ಫೆದರ್ ಇನ್ ದ ಕ್ಯಾಪ್. So it's going to hit the chart busters and go on top. All the best. All okay. Love you, man. Love you. ಬಲರಾಮನ ದಿನಗಳು 26ಕ್ಕೆ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಐ ಆಮ್ ದ ಒನ್ ಹೂಸ್ ಮೋರ್ ಎಕ್ಸೈಟೆಡ್ ಫಾರ್ ದ್ಯಾಟ್. 26ನೇ ತಾರೀಕು ನನಗೆ ದಿನಗಳು ಗಂಟೆಗಳು ಸೆಕೆಂಡ್ಸ್ ಎಣಿಸ್ತಾ ಇದ್ದೀನಿ ನಾನು. ಯಾವಾಗ ಬರುತ್ತೆ 26th ಅಂದ್ಬಿಟ್ಟು. ಐ ಆಮ್ ಸೋ ಎಕ್ಸೈಟೆಡ್. ಐ ಥಿಂಕ್ ನಾನು ಕೊಟ್ಟರೆ ಮೈಕು ನಾನು ಇನ್ನೂ 2 ಅವರ್ ಬಲರಾಮನ ಬಗ್ಗೆನೇ ಮಾತಾಡ್ತಿರ್ತೀನಿ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ರಜತ್ ಸರ್. ಫಸ್ಟ್ ಆಫ್ ಆಲ್ ಓಕೆ ಸರ್. ಯಾರಿಲ್ಲ ನನಗೆ ನಿನ್ನೆ ನಮ್ಮ ಶ್ರೇಯಸ್ ಸರ್ ಆ ವಿಡಿಯೋನ ತೋರಿಸಿದ್ರು. ಅಷ್ಟು ಅದ್ಭುತವಾಗಿ ಬಂದಿದೆ. ಇನ್ನೊಂದು ಹೇಳಬೇಕು ಅಂದಾಗ, ನೀವು ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದಾಗ ನಿಮ್ಮ ತಂಡನೂ ಹಂಗೆ ಇದೆ. ಚಿರಾಯು ಆಗಿರಲಿ, ಮೈಕಲ್ ಆಗಿರಲಿ, ಇನ್ನೊಬ್ಬರು ಅವ್ರು ಆಕಾಶ್ ಅವರಾಗಿರಲಿ. ಸೊ ನಿಮ್ಮ ತಂಡ ಅಷ್ಟು ಸ್ಟ್ರಾಂಗ್ ಆಗಿದೆ. ತುಂಬ ಚೆನ್ನಾಗಿ ಒಳ್ಳೆ ಟ್ಯಾಲೆಂಟೆಡ್ಗಳನ್ನ ನೀವು ಹುಡುಕಿ ಅದನ್ನು ಬೆಳೆಸ್ತೀರಾ ಅಂತ ನಾನು ಚಿರಾಯು ಹತ್ರ ಬಹಳ ಸತಿ ಕೇಳಿದ್ದೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಯು ಸರ್. ತುಂಬ ಒಳ್ಳೆಯದಾಗಲಿ. ನಮ್ಮ ಬಲರಾಮನ ಚಿತ್ರಕ್ಕೆ ನೀವೊಂದು ಕೈ ಜೋಡಿಸಿರೋದು ಒಂದು ತುಂಬ ದೊಡ್ಡ ಶಕ್ತಿ ಅಂತ ನಾವು ಅನ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಬಲರಾಮನ ಬಗ್ಗೆ ಹೇಳಬೇಕು ಅಂದರೆ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ಎಲ್ಲ ಎಷ್ಟು ಕಾಯ್ತಾ ಇದ್ರು, ನಾನು ಅಷ್ಟೇ ಕಾಯ್ತಾ ಇದ್ದೀನಿ. ನಾನು ಮಾಡಿರೋದೊಂದು ಚಿಕ್ಕ ಪಾತ್ರ ಆದ್ರೂ ತುಂಬ ಅದ್ಭುತವಾಗಿ ಚೈತನ್ಯ ಸರ್ ಅದನ್ನು ತೋರಿಸಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ರಜತ್ ಸರ್. ಥ್ಯಾಂಕ್ ಯು ವಿನಯ್ ಸರ್. ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಶ್ರೇಯಸ್ ಹೇಳಿದಾಗ ಆಲೋಕೆ ಹಾಡಿದ್ದಾನೆ ಅಂತ. ಅವನು ಅವಾಗಲೇ ಹೇಳ್ದ ನಾವು ಚಿಕ್ಕ ವಯಸ್ಸು ಫ್ರೆಂಡ್ಸು ಅಂತ. ಈಗ ಒಂದು 25 ವರ್ಷದ ಫ್ರೆಂಡ್ಸು ನಾನು ಅವನು. ಇಷ್ಟು ದಿವಸ ಹಳೆ ಟೈಮ್ಸ್ ನಮಗೇನು ಅಂತಂದರೆ, ರಾತ್ರಿ ಸ್ವಲ್ಪ ಜಾಸ್ತಿ ಆದಮೇಲೆ ಅಲೋಕನ ಕೈಲಿ ಹಾಡು ಹಾಡಿಸ್ತಾ ಇದ್ದಿದ್ದು. ಅದು ಎಲ್ಲಿಂದ ಎಲ್ಲಿವರೆಗೂ ಬಂದಿದೆ ಇವತ್ತು ಅಂತಂದರೆ, ಅವ್ನು ಹೇಳ್ದಂಗೆ ಈ ಡೈಮೆನ್ಷನ್ಸು ಡೈನಾಮಿಕ್ಸ್ ಎಷ್ಟು ಚೇಂಜ್ ಆಗಿದೆ ಅಂತಂದರೆ, ಇವತ್ತು ನಾವು ಬಂದು ಒಂದೇ ಸ್ಟೇಜ್ ಮೇಲೆ ನನ್ನ ಸಿನಿಮಾಗೆ ಹಾಡಿದ್ದಾನೆ, ಆ ಹಾಡಲ್ಲಿ ನಾನು ಇದ್ದೀನಿ ಅನ್ನೋದೇ ಒಂದು, ಅದೆಲ್ಲ ಹೆಂಗೆ ಕೂಡ ಬರುತ್ತೆ ನೋಡಿ, ಕಾಸ್ಮಾಸ್ ಅಂತಾರಲ್ಲ ಆ ಥರ ಒಂದು ನನಗೆ ಫೀಲಿಂಗ್ ಇದು. ಇದ್ರಿಗಿನ ಇನ್ನೇನು ಬೇಕು ಹೇಳಿ? ಒಂದು ಫ್ರೆಂಡ್ಶಿಪ್ಗೆ ಜಡ್ಜ್ಮೆಂಟ್ ಆಗಲಿ, ಒಂದು ನೆಲೆ ನಾವು ಹೋಗಿ ಸೇರ್ತೀವಿ ಅನ್ನೋದಕ್ಕೆ ಗಾಡ್ ಕೆನಾಟ್ ಬಿ ಮೋರ್ ಕೈಂಡ್ ಟು ಅಸ್. ಇದ್ರಿಗಿನ ಜಾಸ್ತಿ ದೇವ್ರು ನಮ್ಗೆ ಇನ್ನೇನು ಒಳ್ಳೇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವೀಗ ಇನ್ನೂ ಉಳಿಸ್ಕೊಂಡು ಹೋಗ್ಬೇಕಷ್ಟೆ. ಅದು ನನ್ನ ಫೀಲಿಂಗ್ ಇವಾಗ ಎಟ್ ದ ಮೂಮೆಂಟ್. ಅಣ್ಣ 26ಕ್ಕೆ ನಾನು ಕ್ಷಣಗಣನೆ. ಈಗ 1 ವಾರದಿಂದ ನನಗೆ ಹಿಂಗಿರಲಿಲ್ಲ.
ಹ್ಞೂ ಅಣ್ಣ, ಈಗ ಮಗು ನಿಮ್ಮ ಹೊಟ್ಟೆಲಿದೆ ಈಗ. ನನಗೆ ಗೊತ್ತು ಈ ಫೀಲಿಂಗು. ಈಗ ಫ್ಯಾಮಿಲಿಯವರೆಲ್ಲ ನಾವು ಕಾಯ್ತಾ ಇದ್ದೀವಿ ಅಷ್ಟೇ. ಹ್ಞೂನಣ್ಣ, ಅದು ನನ್ನ ಫೀಲಿಂಗು. ಥ್ಯಾಂಕ್ ಯು, ಖುಷಿ ಆಯಿತು. ನನಗೇನೇನು ಹೇಳೋಕ್ಕೆ ಇಲ್ಲ. ಬಟ್ ಪಠಾನ್, ಓವರ್ ಟು ಯು ಪ್ಲೀಸ್. ನನ್ನ ಫ್ರೆಂಡ್ನ ಕರೀರಿ. ಅವರು ದುಬೈಯಿಂದ ಅವ್ರ ಡ್ರೆಸ್, ಅವ್ರ ಕಾಸ್ಟ್ಯೂಮ್ ಡಿಸೈನರ್ ಕೂಡ ದುಬೈಯಿಂದಾನೇ ಬಂದಿರೋದು. ಅವ್ರಿಗೆ ಕಾಸ್ಟ್ಯೂಮ್ ಮಾಡಿರೋದು. ಅವ್ರನ್ನೂ ಕರೀರಿ ಸ್ಟೇಜ್ ಮೇಲೆ. ನಮಗೂ ಒಂದೆರಡು ಬುರ್ಖ ತಂದಿದ್ದೀನಿ ಅಂತಂದ್ರು. ಓವರ್ ಟು ಪಠಾನ್. ಅಸ್ಸಲಾಮ್ ಅಲೈಕುಮ್ ಬಾಯ್ ಅವ್ರ ಬೈಜಾನ್ಸ್ ಅಣ್ಣ. ಇಲ್ಲ, ಒಂದು ನಿಮಿಷ. ಮೇಲೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಸಾಂಗ್ಗೆ ಈಗ ನಾನು ಎಂಟ್ರಿ BGM ಹಾಕೊಂಡು ವಾಕ್ ಮಾಡಿ. ಫಸ್ಟ್ ನಾನೇ ಯೂಸ್ ಮಾಡಿದೆ ಅಂತ ಇದು ಸಾಂಗು. ಹಾಕಪ್ಪ ಸಾಂಗು. ಸಾಕಾಯ್ತಾ? ಕನ್ನಡ ಮಾತಾಡ್ತಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಾವು ಯಾರ ಪಾತ್ರದ ಹೆಸರನ್ನು ಮರಿತೀವಿ ಇಲ್ವೋ ಗೊತ್ತಿಲ್ಲ. ಪಠಾಣ್ ಹೆಸರಂತೂ ಜನ್ಮದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅನಿಲ್ ಸಿದ್ದು ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಲಾಸ್ಟ್ ಟೈಮ್ ಕೂಡ ಪ್ರೆಸ್ ಮೀಟಲ್ಲಿ ಫುಲ್ ಬ್ಲ್ಯಾಕ್ ಎಲ್ಲ ಹಾಕ್ಕೊಂಡು ಪಠಾಣ್ ಥರನೇ ಬಂದಿದ್ರು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಡೆಡಿಕೇಶನ್. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಪ್ರಮೋಟ್ ಮಾಡಿದ್ರೆ ಇನ್ನೂ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಸೋ ಮಚ್ ನಮ್ಮ ಬ್ರದರ್ಗೆ. ಇನ್ನೊಂದು, ನಮ್ಮ ಏರಿಯಾದಲ್ಲಿ ಹಬ್ಬನೇ, ಅದು ಕನ್ನಡದಲ್ಲಿ ಇಂಥ ಒಂದು ಸಾಂಗ್ ಬಂದಿದೆ ಅಂದರೆ ಎಲ್ಲ ಯಂಗ್ಸ್ಟರ್ಸ್, ಕಾಲೇಜ್ ಹುಡುಗರಿಂದ ಹಿಡಿದು ಎಲ್ಲ ನಮ್ಮ ಡಾನ್ಸ್ ಅಂತ ಮೆರೆಯೋದಕ್ಕೆ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಇನ್ನು ಮೇಲೆ ನಮ್ಮ BGM ಹಾಕ್ಕೊಂಡೆ ನಮ್ಮ ವಿಡಿಯೋ ಹಾಕೋದು. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನೀವೆಲ್ಲ ನೋಡಿರ್ತೀರ ಸಾಂಗಲ್ಲಿ ಒಂದು 2 ಬ್ಯಾಗ್ ತೊಗೊಂಡು ಹೋಗ್ತೀನಿ ಅಣ್ಣ. ಥ್ಯಾಂಕ್ ಯು. ಈ ಬ್ಯಾಗ್ ತೊಗೊಂಡು ಹೋದ್ಮೇಲೆ ದುಬೈಗೆ ಹೋಗಿ ಸೆಟ್ಲ್ ಆಗಿದ್ದು. ದುಬೈಲಿ ಒಂದು ಡೈಲಾಗ್ ಇದೆ, ಏಯ್ ಅಬಿಬಿ ಕಮ್ ಟು ದುಬೈ ಅಂತ. ಅದೆಲ್ಲ ಹೋಯ್ತು ಇವಾಗ. ಏಯ್ ಅಬಿಬಿ ಕಮ್ ಟು ಕನ್ನಡ ಸಿನಿಮಾ ಬಲರಾಮ. ಈ ಸಾಂಗ್ ಎಷ್ಟು ಜೋಶ್ ಕೊಟ್ಟಿದೆ ಅಂದರೆ ಸೀರಿಯಸ್ ಆಗಿ ಈಗ ಮನೆಗೆ ಹೋಗ್ತೀನೋ ಇಲ್ಲೋ, ಈಗ ಆನ್ ದ ವೇ ಒಂದು 100 ಸಲ ಕೇಳಬೇಕು ಅನ್ನಿಸ್ತದೆ. ವಿ ಲವ್ ಯು ಸೀರಿಯಸ್ಲಿ. ಅಷ್ಟು ಅದ್ಭುತವಾಗಿತ್ತು. ಆ್ಯಂಡ್ ಅಣ್ಣ, ಏನದು ಲುಕ್ಕು, ವಾ ಸಕ್ಕತ್ ಇಷ್ಟ ಆಯಿತು. ಏನೋ ನಾನೇ ಒಂದು ರೌಡಿ ಆಗ್ಬಿಟ್ಟೇನೋ ಇಲ್ಲ, ಆ ಫೀಲ್ ಬರ್ತಾ ಇದೆ ನನಗೆ. ಸೀರಿಯಸ್ ಆಗಿ ಆ ಸಾಂಗ್ ನೋಡಿ. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನಗೆ ಸೀನಾ ಆ್ಯಂಡ್ ರವೀಂದ್ರ ದಯವಿಟ್ಟು ಬನ್ನಿ. ಒಬ್ಬನೇ ಆಗ್ಬಿಡ್ತೀನಿ, ಇಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡಿದ್ದಾರೆ, ಕರೀರಿ ಮೇಡಮ್. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಬಲರಾಮನ ಜೊತೆಗೆ ಇರುವಂತಹ ನಮ್ಮ ಪಠಾಣ್ ಜೊತೆಗೆ ಅರುಣ್ ಅವರು ಅದೇ ರೀತಿಯಾಗಿ ಪುನೀತ್ ಸರ್ ದಯವಿಟ್ಟು ಜಾಯಿನ್ ಆಗ್ಬೇಕು. ಸೆಟ್ ಅಲ್ಲೂ ಮಲಗ್ತಾ ಇದ್ದೆ, ಇಲ್ಲಿ ಸಾಂಗ್ ರಿಲೀಸ್ ಅಲ್ಲೂ ಮಲಗ್ತಾ ಇದ್ದೀರಾ. ಬಾ ಬಾ ಬಾ. ಯಾರು ಸವಾಸ ಆದ್ರೂ ಮಾಡಬಹುದಂತೆ, ದೊಡ್ಡವ್ರು ಹೇಳವ್ರೆ. ಯು ಬ್ರದರ್ಸ್ ಆರ್ ಅಮೇಝಿಂಗ್ ಬ್ರದರ್ಸ್. ಅದಕ್ಕೆ ನಾವು 3 ಜನ ಸೇಫ್ ಆಗಿ ತಿನ್ನೋದು ಮಲಗೋದು ಇಷ್ಟೇ. ನೋ ಕಾಂಟ್ರವರ್ಸಿ. ಬಾ. ಅವರಿಬ್ರು ಮಾತನಾಡೋದಕ್ಕೂ ಮೊದಲು ಪಠಾಣ್ ಅವರೇ, ನಿಮ್ಮ ಎಷ್ಟೋ ಜನರ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ಒಂಟೆ ಎಲ್ಲಿ ಪಾರ್ಕ್ ಮಾಡಿದ್ದೀರಾ ಅಂತ. ಲಿಫ್ಟ್ ಇದ್ದಿದ್ದು ಚಿಕ್ಕ ಸೈಜ್ ನ, ಸೊ ಒಂಟೆ ಕೆಳಗಡೆ ಪಾರ್ಕಿಂಗ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಪಾಪ ನೀರು ಕುಡಿತಾ ಇದೆ. ಇಲ್ಲ, ಹುಡುಗ ಇದ್ದಾನಣ್ಣ, ನೋಡ್ಕೊಳ್ತೇನೆ. ನಂಗೆ ಆಗ್ತಾ ಇಲ್ಲ ಖುಷಿಲಿ. ಹೇಳು ಗುರು, ಹೆಂಗೆ ಗುರು ನೀನ್ ಎಂಟ್ರಿ ಹೆಂಗಿತ್ತು? ನೋಡೇ ಇಲ್ಲ ಸಾಂಗ್ನ. ಅಯ್ಯೋ, ಮಿಸ್ ಮಾಡ್ಕೊಂಡೆ. ಸಕ್ಕದಾಗಿತ್ತು. ಇನ್ನೊಂದ್ಸಲ ಎಂಟ್ರಿ
ಅವನಿಗೆ ಸಿನಿಮಾದಲ್ಲಿ ಕೊಟ್ಟಿಲ್ಲ. ಸರ್ ನೋಡಿಲ್ವಂತೆ, ಇನ್ನೊಂದ್ಸಲ ಹಾಕ್ಸ್ಬಿಡ್ತೀನಿ ನಂಗೋಸ್ಕರ. ಅಣ್ಣ ಪ್ಲೀಸ್ ಅಣ್ಣ, ಕೊನೆಯಲ್ಲಿ ಲಾಸ್ಟ್ ಅಲ್ಲಿ ಹಾಕಿಸ್ತೀವಿ ಫಾರ್ ಸರಿ ಮಾತಾಡು. ಪುನೀತ್ ಇಲ್ಲ ಬರೀ ನೋಡೋದೆ. ಪುನೀತ್ ಸರ್ ಫೋಟೋ ಪೋಸ್ ಕೊಡ್ತಾ ಇದ್ದಾರೆ. ಎಸ್ ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ಸಾಂಗ್ ನೋಡಲಿಲ್ಲ, ಕೊನೆಯಲ್ಲಿ ನೋಡ್ತೀನಿ. ಪಠಾಣ್ ಬೈ ಥ್ಯಾಂಕ್ ಯು ವೆರಿ ಮಚ್. ನಾನು ಚೆನ್ನಾಗಿದ್ದೀನಿ, ಬಟ್ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ರೆ. ಸಾಂಗ್ ನೋಡಿಲ್ಲ, ಗೊತ್ತಿಲ್ಲ, ಬಟ್ ಪ್ರತಿ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇರ್ತೀವಿ ನಮ್ಮ ಸಿನಿಮಾ ಹಾಗೆ ಹೇಗೆ ಅಂತ. ಇನ್ನು 6ರಿಂದ 7 ದಿನ ಇದೆ ಸಿನಿಮಾ ರಿಲೀಸ್ ಆಗೋಕ್ಕೆ. ಸೊ ಯಾಕೆ ಅಣ್ಣ ಇಲ್ಲ ಅದು ಅನ್ಲಿ, ಅದು ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಎಲ್ಲರಿಗೂ. ಇದೂ ನಮಗೆ ಇದು ಮೊದಲನೇ ಸಿನಿಮಾ ಅಂತಲೇ ಫೀಲ್ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ ಸಿನಿಮಾನ. ನಾವು ಆ ಥರದಿಂದ ಕಾಯ್ತಾ ಇದ್ದೀವಿ. ಸೊ ದಯವಿಟ್ಟು ಹರಿಸಿ ಹಾರೈಸಿ. ಇದೇ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಜನತೆ ಆಶೀರ್ವಾದ ಮಾಡಬೇಕು ಅಂತ. ಆಲೋಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ, ಈಗ ನೋಡ್ಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಸರ್. ಅರುಣ್ ಅವರೇ, ಯಾರಿಲ್ಲ ಹಾಡಲ್ಲಿ ನಿಮ್ಮ 3 ಜನರ ಲುಕ್ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮಾತಾಡಬೇಕು ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಸಾಂಗ್ ನೋಡಲಿಲ್ಲ, ಸ್ವಲ್ಪ ಲೇಟಾಗಿ ಬಂದ್ವಿ. ಸೊ ಖಂಡಿತ ನೋಡ್ಬಿಟ್ಟು. ಅವರೊಬ್ಬರೇ ದುಬೈಯಿಂದ ಬೇಗ ಬಂದಿದ್ದು. ಇವರೊಬ್ಬರೇ ಬೇಗ ಬಂದಿರೋದು. ಸೊ ಇದು ನಮ್ಮ ಸಿನಿಮಾದ 4ನೇ ಹಾಡು. 3 ಹಾಡು ಹೇಗೆ ಹಿಟ್ ಆಗಿದೆ ಹಾಗೆ ಇದು ಕೂಡ ಆಗುತ್ತೆ. ಹಾಗೆ ಈ ಹಾಡುಗಳು ಹೇಗೆ ಅದ್ಭುತವಾಗಿ ಮೂಡ್ ಬಂದಿದೆ, ಹಾಗೆ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಎಲ್ಲ ಪಾತ್ರಗಳು ಆ ಪಾತ್ರಕ್ಕೆ ಏನು ನ್ಯಾಯ ಒದಗಿಸ್ಬೇಕೋ ಅದನ್ನು ತುಂಬ ಚೆನ್ನಾಗಿ ಒದಗಿಸಿದ್ದಾರೆ. ವಿನೋದ್ ಸರ್ ಆಗಿರ್ಬೋದು, ವಿನಯ್ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಆ್ಯಂಡ್ ಅಗೇನ್ ಅತುಲ್ ಸರ್ ಬಗ್ಗೆ ನಾನು ಹೇಳಬೇಕು. ಬಿಕಾಸ್ ಏನಂದರೆ ಅತುಲ್ ಸರ್ ಸೆಟ್ಟಿಗೆ ಬಂದಾಗ ಇದನ್ನು ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳೋಣ ಅಂದ್ಕೊಂಡೆ ಮರ್ತೋಗ್ತಾ ಇದ್ದೆ. ಅವ್ರದ್ದು ಎದೆಗಾರಿಕೆನಲ್ಲಿ ಒಂದು ಡೈಲಾಗ್ ಇದೆ. ಎದೆಗಾರಿಕೆನಲ್ಲಿ ಒಂದು ಹೇಳಿ ಪ್ಲೀಸ್. ಬೇರೆ ಅವರು ಪೊಲೀಸು ಅವ್ರನ್ನ ಯಾರೋ ಪೊಲಿಟಿಷಿಯನ್ ಮಗಳು ಕಿಡ್ನಾಪ್ ಆಗ್ಬಿಟ್ಟಿರ್ತಾಳೆ. ಅವಾಗ ಅವರು ಅತುಲ್ ಸರ್ ಕಾರ್ನ ವೆಹಿಕಲ್ನ ಫಾಲೋ ಮಾಡ್ಕೊಂಬಂದು ಅಡ್ಡ ಹಾಕ್ಬಿಟ್ಟು ಫುಲ್ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಅವರು ಅಡ್ವೊಕೇಟ್ ಅಲ್ವಾ ಅದರಲ್ಲಿ. ಹಾಯ್ ಮಿಸ್ಟರ್ ವೆಂಕಟಸ್ವಾಮಿ, ಇಫ್ ಐ ವಿಶ್ ಐ ಕ್ಯಾನ್ ಡ್ರಾಗ್ ಇಟ್ ಟು ದ ಕೋರ್ಟ್ ಅಂತಾರೆ. ತುಂಬ ಅದ್ಭುತವಾಗಿ ಹೇಳ್ತಾರೆ. ಆ ಡೈಲಾಗ್ಸ್ ಎಲ್ಲ ಅವ್ರು ನೋಡಿದಾಗ ಫಸ್ಟ್ ನಾನು ಅವ್ರನ್ನ ಕ್ಯಾರವನ್ಗೆ ಹೋಗಿ ಡೈಲಾಗ್ ಹೇಳಿ ಅವ್ರನ್ನ ಅದನ್ನ ನೆನ್ಪು ಮಾಡಿ ಹೇಳಿದ್ದೆ ನಾನು. ಸೊ ಇದೆಲ್ಲ ಒಳ್ಳೆ ಮೆಮೊರೀಸ್ ನಮಗೆ. ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ ಪಾತ್ರಗಳು ಈಗ ನಾನು ನಿನ್ನೆ ಆ್ಯಕ್ಚುಲಿ ಹೇಳ್ತಾ ಇದ್ದೆ, ಆ ದಿನಗಳು ಸಿನಿಮಾನ ನಾನು ರೀಸೆಂಟ್ಲಿ ನೋಡಿದ್ದು, ಮುಂಚೆ ನಾನು ನೋಡಿರಲಿಲ್ಲ. ಸೊ ಆ ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತು ಇಂಥ ಸಿನಿಮಾ ನಾನು ಮಿಸ್ ಮಾಡ್ಕೊಂಡಿದ್ನಲ್ಲ ಅಂತ. ಬಟ್ ಆ ಮಿಸ್ ಮಾಡ್ಕೊಂಡಿದ್ದು ಜೊತೆಗೆ ಡಬಲ್ ಧಮಾಕ ಥರ ನಾನು ಇದು ನೆಕ್ಸ್ಟ್ ಅದ್ರ ಮುಂದಿನ ಅಧ್ಯಾಯ ಸಿನಿಮಾದಲ್ಲಿ ಪಾತ್ರವಾಗಿ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಪಾತ್ರದ ಹೆಸರು ರವೀಂದ್ರ ಅಂತ. ನೆನ್ನೆ ಅವ್ರು ಹೇಳ್ದಂಗೆ, ವಿನಯ್ ಅವ್ರು ಹೇಳ್ದಂಗೆ, ನಿನ್ನೆ ಬೇಡ ಸುಮ್ಮನೆ. ಇವನು ಆ ದಿನಗಳು ಸಿನಿಮಾ ನೋಡಿದ್ದೆ ಬಂದು ನಮ್ಮ ಬಲರಾಮ ದಿನಗಳಲ್ಲಿ ಇವನೇ ತೋರಿಸಿದ್ದು ಕ್ಯಾರವನಲ್ಲಿ ಅಲ್ವಾ? ಹೌದೌದು, ಖಂಡಿತ. ಹೇಳು. ಸೊ ಏನೋ ಕೇಳ್ದೆ, ಪ್ಯಾಂಟ್ ಹಾಕಿದ್ದೀರಾ ಅಂತ. ಸೊ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ಇದೇ 26 ನಮ್ಮ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹೇಗೆ ನಮ್ಮ ಈ 4 ಹಾಡುಗಳನ್ನ ನೋಡಿ ಸಪೋರ್ಟ್ ಮಾಡಿದ್ದೀರೋ, ಐ ಮೀನ್ 3 ಹಾಡುಗಳನ್ನ ಸಪೋರ್ಟ್ ಮಾಡಿದ್ರೆ ಇವತ್ತಿಂದ ಮತ್ತೆ 4ನೇ ಹಾಡನ್ನು ಸಪೋರ್ಟ್ ಮಾಡ್ತೀರಾ. ಆಲೋಕೆ ಸರ್ ಹಾಡಿರೋಂಥ ಹಾಡು. ಅದೇ ರೀತಿ ಸಿನಿಮಾನೂ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನಮಗಿದೆ, ನಮ್ಮ ಇಡೀ ತಂಡಕ್ಕಿದೆ. ಸರ್ದು ಲಾಸ್ಟ್ ಇಯರು ಮಾದೇವ, ಈ ವರ್ಷ ಸೇಮ್ ಅದೇ 26ಕ್ಕೆ ಬಲರಾಮ. 100% ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ. ನಿಮ್ಮ ಆಶೀರ್ವಾದ ನಮಗಿರಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೆದ್ದಾಯ್ತು ಆಲ್ರೆಡಿ. ಇದೆ ಇದು ಅಣ್ಣ, ಇಲ್ಲಿ ಕೇಳಿ, ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಪೇಮೆಂಟ್ ಕೊಟ್ಟರು. ಸಿನಿಮಾ ಗೆದ್ದ ಮೇಲಂತೂ 2 ಬ್ಯಾಗು ಅದನ್ನ ಕೊಟ್ಟು ದುಬೈಲೇ ಸೆಟಲ್ ಮಾಡ್ಬಿಟ್ಟವ್ರೆ. ಅದಕ್ಕೆ ಇಷ್ಟು ರಿಚ್ ಆಗಿ ಬಂದಿದ್ದೀನಿ. ಅಲ್ಲ, ಇವತ್ತೆಲ್ಲಿ ಯಾರು ಮೆಟ್ರೋಲ್ ಯಾರು ಕೇಳಿಲ್ವಾ ಅಂತ? ಇವತ್ತು ಯಾರು ಕೇಳಿಲ್ಲ. ಕೇಳಿಲ್ಲ.
ಆದ್ರೂ ನಿಮ್ಮ ಥರ ಮಾತ್ರ ಕಾಂಟ್ರವರ್ಸಿ ಮಾತ್ರ ಮಾಡ್ಕೊಳ್ಳಲ್ಲ. ನಾವು 3 ಜನ ಸೇಫ್ ಆಗೇ ಇರ್ತೀವಿ ಯಾವಾಗಲೂ, ಅಲ್ಲ ಅಂಟಮ್ಮ? ಅಲ್ಲ? ಹೌದೌದು. ಇನ್ನೇ ಕ್ವಶನ್ ಇದೆಯಾ? ಫ್ಲೈಟ್ಗೆ ಲೇಟ್ ಆಯ್ತು. ಅಬೇಬಿ ಕಮ್ ಟು ದುಬೈ ಕರೀತಾ ಇದ್ದಾರೆ ಅವರನ್ನು. ಅಣ್ಣ ಸಿನಿಮಾ ರಿಲೀಸ್ ಆಗಿದ ತಕ್ಷಣನೇ ಇಲ್ಲ, ನಾನು ಇವತ್ತು ಒಂದೇ ಒಂದು ಏನೋ ಕಲ್ತ್ಕೊಂಡ್ ಬಂದಿದ್ದೀನಿ ಅಣ್ಣ, ನಮ್ಮ ಬಾಯ್ ಜಾನ್ಸ್ ಕೇಳಕ್ಕೆ ಹೇಳ್ಬಿಡ್ತೀನಿ ಪ್ಲೀಸ್. ಅಣ್ಣ ನಾ ಇಷ್ಟೆಲ್ಲ ನಾನೇ, ಇವ್ರು ಹೇಳಿದ್ರು ಡೆಡಿಕೇಶನ್ನು ಇಲ್ಲ ಇಷ್ಟು ಖರ್ಚು ಮಾಡ್ಕೊಂಡು ನೀವೇ ಎಲ್ಲ ಮಾಡ್ತಾ ಇದ್ದೀರಾ ಅಂತ. ನನ್ನ ಅದು ಒಂದು ರೀಸನ್ ಇದೆ ನಾನು ಮಾಡ್ತಾ ಇರೋದಕ್ಕೆ. ನಾನು ಕನ್ನಡದವನೇ, ಕನ್ನಡಿಗ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಕಾರಿಂದ ಎಲ್ಲ ಹಾಕ್ಕೊಂಡಿದ್ದೀನಿ. ಆದರೂ ಇವತ್ತು ಈ ಕಾಸ್ಟ್ಯೂಮು ದುಬೈಯಿಂದ ತಂದ್ಕೊಟ್ಟಣ್ಣ ನನ್ನ ಫ್ರೆಂಡು. ರಿಸೀವ್ ಮಾಡ್ಕೊಳ್ಳೋವಾಗ ಅವನು ಒಂದೇ ಒಂದು ಮಾತು ಹೇಳ್ದ, ಸರ್ ಇವನಿಗೊಂದು ಬೇಕಂತ ಕೊಡಿಸ್ತೀನಿ, ಆಯಿತು ಸುಮ್ಮನೆ ಇರು ಅಳ್ಬೇಡ. ಅವ್ರು ಕೇಳಿದ್ದು ಒಂದೇ, ನೀವು ಕನ್ನಡದವರು ಇಂದು ಎಕ್ಸಾಂಪಲ್ಲು, ನೀವು ನಮ್ಮ ಬಟ್ಟೆ ಹಾಕೊಂಡು ಇಷ್ಟು ಹೆಮ್ಮೆಯಿಂದ ಪ್ರೀತಿಯಿಂದ ಎಲ್ಲ ಕಡೆ ಓಡಾಡ್ತಾ ಇದ್ದೀರ, ಹೇಳ್ಕೊಳ್ತಾ ಇದ್ದೀರಲ್ಲ. ನಂಗೆ ಕರೆಕ್ಷನ್ ಮಾಡಿದ್ರು, ನಾನು ಸಲಾಂ ಅಲಿಕುಮ್ ಅಂತ ಇದ್ದೆ ಇಷ್ಟು ದಿನ, ಅದು ಅಸ್ಸಲಾಂ ಅಲಿಕುಮ್ ಅಂತ ಹೇಳಿ ಅದು ಪೀಸ್ ಟು ಯು. ಅದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವರು ಆ ಕನ್ನಡದಲ್ಲಿ. ಅದು ಎಲ್ಲೋ ನನಗೆ ಆ ಪ್ರೀತಿ ಅವ್ರು ಕೊಡ್ತಾ ಇರೋದು ನೋಡಿದ್ರೆ, ಸಿನಿಮಾ ಆಲ್ರೆಡಿ ನಾವು ಗೆದ್ದಿದ್ದೀವಿ. ಎಕ್ಸಾಂಪಲ್ಲು ನೀವು ನಾವೆಲ್ಲ ಒಂದೇ ಏರಿಯಾ ಅಣ್ಣ, ಅಲ್ಲಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂದರೆ ಸೀರಿಯಸ್ ಆಗಿ ಇವತ್ತು ಸಂಜೆ ಪಕ್ಕ ಹಬ್ಬನೇ. ಅದು ಈ ಸಾಂಗ್ ಬಿಟ್ಟಿದ್ದೀರಾ, ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗುತ್ತೆ. ಥ್ಯಾಂಕ್ಸ್ ಟು ಯು ಶ್ರೇ, ಐ ಲವ್ ಯು. ಸೀರಿಯಸ್ ಆಗಲಿ ಈ ಸಾಂಗ್ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಬಿಲ್ಡಪ್ಗೆ. ಅಲೋಕ್ ಅವ್ರನ್ನ ನಾನು ಸೇಮ್ ಕಡ್ಡಿ ಹೇಳ್ದಂಗೆ, ಎಲ್ಲಿ ಡಾರ್ಲಿಂಗ್, ಅವ್ರು ಹೇಳ್ದಂಗೆ ನಾನು ಅವ್ರಿಗಿಂತ ಸ್ವಲ್ಪ ಜೂನಿಯರು, ಆದರೆ ಅವ್ರ ಗರಡಿಲೇ ನಾನು ಒಂಚೂರು ಓಡಾಡಿದ್ದೀನಿ. ಆವಾಗ ನೋಡಿರೋದು ಸಿಲಿಕಾನ್ ಸಿಟಿ ಟೈಮಲ್ಲಿ. ಸಚ್ ಅ ಟ್ಯಾಲೆಂಟೆಡ್ ಗೈ ಇವರು ಹೇಳ್ದಂಗೆ ಈವ್ನಿಂಗು ಯೂಸ್ ಟು ಸಿಂಗ್. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ನೀವು ಆಡಿ ಈ ಥರ ಎಲ್ಲ ವಿನೋದಣ್ಣನ ಬಗ್ಗೆ ಡ್ರೀಮ್ ಇಟ್ಕೊಂಡು ಆಡಿದ್ದೀರಾ ಅಂತ ಹೇಳಿದ್ರಲ್ಲ, ಅಲ್ಲೇ ನಾವು ಗೆದ್ದುಬಿಟ್ವಿ. ಇಂಥ ಒಂದು ಒಳ್ಳೆ ಸೋಲ್ಗೆ ಅಷ್ಟು ಚೆನ್ನಾಗಿ ಬರೆದಿದ್ದೀರಾ. ಸೀರಿಯಸ್ ಆಗಿ ಕನ್ನಡದವರೆಲ್ಲ ಹೆಮ್ಮೆಯಿಂದ ಈ ಸಾಂಗ್ ಹಾಕೊಂಡು ಯೂಸ್ ಮಾಡ್ತೀವಿ. ಫಸ್ಟ್ ನಾನೇ ಈ BGM ಹಾಕೊಂಡು ಎಂಟ್ರಿ ಕೊಟ್ಟಿರೋದು. ಎಸ್, ಥ್ಯಾಂಕ್ ಯು ಸೋ ಮಚ್. ದುಬೈ ಶೇಖಿಂದ ಹಿಡಿದು ಎಲ್ಲ ಆಗಿದೆ. ಸೊ ಇವತ್ತು ನಮ್ಮ ಆಲ್ ಓಕೆ ಅವ್ರು ಬಂದಿದ್ದಾರೆ. ಸೊ ಎವ್ರಿಥಿಂಗ್ ಈಸ್ ಸೆಟ್, ಆಲ್ ಈಸ್ ಓಕೆ, ಜಸ್ಟ್ ಹಿಟ್ ಅಷ್ಟೇ. ಎವ್ರಿಥಿಂಗ್ ಈಸ್ ಓಕೆ. ಇವತ್ತು ಕರೆಕ್ಟಾಗಿ ಒಂದು ರೌಂಡ್ ಆಗಿದೆ ನಮ್ಮ ಬಲರಾಮನ ದಿನಗಳು. ವಿನೋದ್ ಸರ್ ಎವ್ರಿಥಿಂಗ್ ಈಸ್ ಸೆಟ್ ಸರ್, ಆಲ್ ಓಕೆ ಇವತ್ತು. ಸೊ ಜಸ್ಟ್ ಯು ಹ್ಯಾವ್ ಟು ಕಾನ್ಕರ್ ಆನ್ 26th ಆನ್ವರ್ಡ್ಸ್ ಅಷ್ಟೇ. ಸೊ ಎವ್ರಿಥಿಂಗ್ ಈಸ್ ಸೆಟ್. ಆ್ಯಂಡ್ ಹಾನೆಸ್ಟ್ಲಿ ನಾನು TCS ಅಲ್ಲಿ ವರ್ಕ್ ಮಾಡಬೇಕಾದ್ರೆ ರಾಮ್ ಬೋಗಾದಿ ಈಸ್ ಮೈ ಕ್ಲೋಸ್ ಫ್ರೆಂಡ್, ನಿಮ್ಮನ್ನು ಭೇಟಿ ಮಾಡಿದವ್ರು. ಸೊ ಅಲ್ಲಿ ನಾನು ರ್ಯಾಪ್ ಅಷ್ಟು ಫಾಲೋ ಮಾಡಲ್ಲ, ಬಟ್ ನಿಮ್ಮ ಹಾಡುಗಳನ್ನು ಕೇಳಿಸಿದ್ದ. ಬಟ್ ಇವತ್ತು ನಮ್ಮ ಸಿನಿಮಾಗೆ ನೀವು ಮಾಡಿರೋದು ನನಗೆ ಖುಷಿ ಇದೆ. ಸೊ ಶ್ರೇಯಸ್ ಅವ್ರ ಎಫರ್ಟು, ಮೇಡಮ್ ಅವರ ಬ್ಲೆಸ್ಸಿಂಗ್ಸು ಎಲ್ಲ ಸೇರಿ ವಿನೋದ್ ಸರ್ ಎಫರ್ಟ್ಗೆ ನಾನು ಹೇಳಿದ್ನಲ್ಲ, ಸಿನಿಮಾ ಇಸ್ ಆಲ್ ಸೆಟ್ ಫಾರ್ ರಾಕ್ ಅಷ್ಟೇ. ಊಟ ಮಾಡಿ ಹೋಗಿ ಸ್ಟೆಪ್ ಹತ್ಕೊಂಡೇ ಬಂದಿದ್ದೆ ಅಣ್ಣ. 25 ವರ್ಷದಿಂದ ಒಂದೊಂದೇ ಸ್ಟೆಪ್ ಹತ್ಕೊಂಡು ಬಂದಿರೋದು ನಾನು ಎಲ್ಲರಿಗೂ. ನಾವು ಏನಣ್ಣ ನೀವೆಲ್ಲ ಜೊತೆಲಿದ್ದೀರಾ, ಒಂದೊಂದು ಸ್ಟೆಪ್ ಹತ್ತಕ್ಕೂ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ ಗೊತ್ತು. ಮೊನ್ನೆನೇ ಹಾಕಿರೋದು ಸಾಕು ಸ್ಟೆಪ್, ಚೆನ್ನಾಗಿ ವೈರಲಾಗಿ ಓಡ್ತಾ ಇತ್ತು. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರು ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಸೈಲೆಂಟ್ ಮಾಡಿ ಮೊಬೈಲ್ ನಂದು. ತುಂಬ ಹೃದಯ ಧನ್ಯವಾದಗಳು. ಯಾಕಂದರೆ ಇವತ್ತು ಇಲ್ಲಿ ನಾವು ನಿಂತಿದ್ದೀವಿ ಅಂದರೆ ಭಾಳಷ್ಟು ಜನ ಇವತ್ತು ಅವರ ಶ್ರಮ, ಅವರ ಹಾರ್ಡ್ ವರ್ಕ್, ಅವರ ಒಂದು ಸ್ವೆಟ್ ಆ್ಯಂಡ್ ಬ್ಲಡ್ ಇವತ್ತು ಇಲ್ಲಿ ಭಾಳಷ್ಟು ಜನ ನಿಂತಿದ್ದೀವಿ ಈ ವೇದಿಕೆ ಮೇಲೆಲ್ಲ. ಬಿಕಾಸ್ ಆಗಲೇ ಆಲ್ ಓಕೆ ಅವರು ಹೇಳಿದ್ರು, ಇವತ್ತಿನ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಈಸ್ ದಿ ಸ್ಟಾರ್ ಆಫ್ ದಿಸ್ ಇವೆಂಟ್. ಸೊ ಅವರು ಮಾತಾಡಿದ್ರು. ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ದೀವಿ, ಎಲ್ಲ ಇಂಟರ್ವ್ಯೂಸಲ್ಲಿ ಭಾಳನೇ ಮಾತಾಡಿದ್ದೀವಿ. ಸೊ ಥ್ಯಾಂಕ್ಸ್ ಗಿವಿಂಗ್ ಆಗಲಿ, ಸಿನಿಮಾ ಬಗ್ಗೆ ಇಂಟರ್ವ್ಯೂ ಸಪ್ರೇಟ್ ಇಂಟರ್ವ್ಯೂಲ್ಲಿ ಎಲ್ಲರ ಬಗ್ಗೆನೂ ಮಾತಾಡಿದ್ದೀವಿ. ಇವತ್ತು ಮತ್ತೊಂದು ಸಲ ನಾನು ಈ ವೇದಿಕೆ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವ್ರ ಕಾರಣ. ಅವರ ಇವತ್ತು ಬಲರಾಮ ಏನು ನಡೀತಿದೆ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಏನಿದೆಯೋ, ಟೈಗರ್ ಪ್ರಭಾಕರ್ ಅವರು ಬಿಟ್ಟು ಹೋದಂಥ ಮತ್ತೊಂದು ಅಧ್ಯಾಯ ನಾನು.
ಮಿಕ್ಕಿದವರು ಇನ್ನೂ ಎಂಡ್ ಮಾಡಿರಲಿಲ್ಲ, ಬಿಕಾಸ್ ಅವರು 52 ವರ್ಷಕ್ಕೆ ಅವರು ತೀರೋದ್ರು. ಸೊ ಇಂಡಸ್ಟ್ರಿಯಲ್ಲಿ ಭಾಳ 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 ಇನ್ನೂ ಅವ್ರ ಕನಸುಗಳು ಭಾಳ ಇತ್ತು. ಎಲ್ಲೋ ಒಂದು ಕಡೆ ನಾನು ಇಂಡಸ್ಟ್ರಿಗೆ ಬಂದಾಗ ಎಡವ್ದೆ. ಆಮೇಲೆ ಮೊನ್ನೆ ಇಂಟರ್ವ್ಯೂಲಿ ಕೇಳಿದ್ರು, ಐ ಥಿಂಕ್ ಯಾರೋ ಕೇಳಿದ್ರಿ, ನಿಮ್ಗೆ ಏನು ಹೆಸರು ಕೊಟ್ಕೊತೀರಾ ನೀವು ಅಂತ. ದಾರಿ ತಪ್ಪಿದ ಮಗ ಅಂತ ನಾನು ಹೇಳಿದ್ದೆ. ನಮ್ಮ ತಂದೆಯವರು ಏನು ಬೆಳೆದಿದ್ರು ಎಲ್ಲ ಒಂದು ಕಡೆ ನಾನು ಎಡವು ಬಿಟ್ಟಿದ್ದೆ. ಬಟ್ ಮತ್ತೆ ನನ್ನ ಗ್ರ್ಯಾಬ್ ಮಾಡ್ಕೊಂಡು ಒಂದು ಯೂಟರ್ನ್ ತಗೊಂಡು ಐ ಗ್ರ್ಯಾಬ್ ಮೈ ಸೆಲ್ಫ್, ಐ ರೀಕರೆಕ್ಟೆಡ್ ಒಂದೊಂದು ಹೆಜ್ಜೆ ಕರೆಕ್ಟ್ ಮಾಡಿಕೊಂಡು ಕರೆಕ್ಟ್ ಲೈನ್ಗೆ ಹಾಕ್ಕೊಂಡು ಎಲ್ಲಿಂದ ಭಾಳ ನಾನು ಸ್ಲೋ ಪೇಸಲ್ಲಿ ಹೋದ್ರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು. ಯಾಕಂದರೆ ಕಂಟೆಂಟೇ ಇವತ್ತು ಹೀರೋ. ಅದಕ್ಕೆ ಸಪೋರ್ಟ್ ಮಾಡಿದ್ದಂಥ ನಿರ್ಮಾಪಕರಾಗಲಿ, ಪದ್ಮಾವತಿ ಅಮ್ಮ ಅವರಾಗಲಿ, ಶ್ರೇಯಸ್ ಅವರಾಗಲಿ. ಸೊ ಇವತ್ತು ಒಂದು ಒಳ್ಳೆ ಸಿನಿಮಾ ಬಲರಾಮನ ದಿನಗಳು. ಆ್ಯಂಡ್ ಮತ್ತೊಮ್ಮೆ ಹೇಳ್ತೀನಿ, ನಾನು ಟೈಗರ್ ಪ್ರಭಾಕರ್ ಅವರ ಬಿಟ್ಟು ಹೋದಂಥ ಮತ್ತೊಂದು ಅಧ್ಯಾಯ. ಸೊ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕೆಲವು ಸಿನಿಮಾಗಳು ನಮ್ಮ ತಂದೆಯವ್ರು ಮಾಡಬೇಕಾಗಿತ್ತು, ಅದು ಅವರ ಕನಸು ನನಗೆ ಗೊತ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಅದು ಬಲರಾಮನ ದಿನಗಳೂ ಆಗಿರಬಹುದು. ಆ್ಯಂಡ್ ನಾನು ಪ್ರತಿ ಸಲನೂ ಅವಾರ್ಡ್ಗಳು ತಗೊಂಡಾಗ ನ್ಯೂಸ್ 18 ಆಗಲಿ ಆ್ಯಂಡ್ ಚಿತ್ತಾರ ಬೆಸ್ಟ್ ಆ್ಯಕ್ಟರ್ ಕ್ರಿಟಿಕ್ಸ್ ಅವಾರ್ಡ್ ತೊಗೊಂಡಾಗ ವೇದಿಕೆ ಮೇಲೆ ನಾನು ಹೇಳೋದೆ, ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಮೈ ಫಾದರ್. ಬಿಕಾಸ್ ಇದೇ ವೇದಿಕೆ ಮೇಲೂ ಹೇಳಿದ್ದೀನಿ, ಅವಾರ್ಡ್ಗಳು ಅವರು ಅಷ್ಟು ಸಿನಿಮಾಗಳು ಮಾಡ್ಕೊಂಬಂದ್ರೂ ಅವ್ರಿಗೆ ಅವಾರ್ಡ್ಗಳು ಸಿಗ್ತಾ ಇರಲಿಲ್ಲ ಅಂತ ಒಂದು ಕೊರತೆ ಇತ್ತು. ಬಟ್ ನಾನು ಪ್ರತಿ ಅವಾರ್ಡ್ ಏನೇ ತೊಗೊಂಡ್ರು, ಬಿ ಇಟ್ ಫ್ರಮ್ ಮಾದೇವ, ಬಲರಾಮ ಆಗಲಿ, ಇನ್ನು ಮುಂದೆ ಎಲ್ಲನೂ ಅವ್ರಿಗೆ ನಾನು ಅದು ಡೆಡಿಕೇಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಟು ಯುವರ್ ಹೋಲ್ ಟೀಮ್, ಆಲೋಕೆ ಅವರ ಹೋಲ್ ಟೀಮ್. ಯಾಕಂದರೆ ಸುಮಾರು ಜನ ನಿಮ್ಮಿಂದ, ಬಟ್ 4 ಜನ 5 ಜನ ಇದ್ದಾರೆ ಇಲ್ಲಿ. ಬಟ್ ನನಗೆ ಗೊತ್ತು ಆ ಟೆಕ್ನಿಕಲ್ ವರ್ಕ್ ಭಾಳಷ್ಟು ಜನ ಇದ್ರ ಹಿಂದೆ ಇರ್ತಾರೆ. ರೈಟ್ ಫ್ರಮ್ ಲೈಟಿಂಗಿಂದ ಹಿಡಿದು ಆ್ಯಂಡ್ ಫ್ರೇಮ್ ಮಾಡೋದ್ರಿಂದ ಹಿಡಿದು, ಲೈಟ್ ಮ್ಯಾನಿಂದ ಹಿಡಿದು, ಸೆಟ್ ಹುಡುಗರಿಂದ ಹಿಡಿದು. ಸೊ ಭಾಳಷ್ಟು ಜನರ ಶ್ರಮ ಕಾಣಿಸ್ತಿದೆ. ನಾನು ಈ ಸಾಂಗ್ನ ನೋಡಿದ್ದೆ, ನಮ್ಮ ಶ್ರೇಯಸ್ ಅವರಾಗಲಿ ಆ್ಯಂಡ್ ಚೈತನ್ಯ ಸರ್ ಅವರಾಗಲಿ ತೋರಿಸಿದ್ರು. ಇಷ್ಟು ಫುಲ್ ಫಿನಿಶ್ ಆದಮೇಲೆ ನಾನು ಇವತ್ತೇ ಫಸ್ಟ್ ನೋಡ್ತಿರೋದು. ಭಾಳ ಚೆನ್ನಾಗಿ ಸೌಂಡ್ ಆಗ್ತಿದೆ, ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಇದು 100% ಡಿಸ್ಕೋಟೆಕ್ಕಿಂದ ಹಿಡಿದು ನಮ್ಮ ಕಾರ್ಗಳಲ್ಲೆಲ್ಲ ಬರೀ ಇದೇ ಬೀಟ್ಗಳಲ್ಲೆಲ್ಲ ಅದು ಹಿಂಗೇ ಓಡಾಡ್ತಿರ್ತೀವಿ. ಅಫ್ಕೋರ್ಸ್ ಈಗ ನಮ್ಮ ಪಠಾಣ್ ಬೈ ಅವರು ಭಾಳ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಯಾಕಂದರೆ ನಿನ್ನೆಯಿಂದ ಹ್ಯಾಂಗ್ ಓವರಲ್ಲೇ ಅವರು ಇನ್ನೂ ಅದರಿಂದ ಆಚೆ ಬರಲಿಲ್ಲ. ನಿನ್ನೆ ಬೈಕ್ ರೈಡ್ಗೆಲ್ಲ ಹೋಗಿದ್ವಿ, ಅಲ್ಲಿಂದ ಇಲ್ಲೇ ಏರಿಯಾಗೆ ಹೋಗಿದ್ರ ಪಠಾಣ್ ಬೈ? ಅಲ್ಲ ಗೊತ್ತಾಯ್ತು, ಅದಕ್ಕೇನೆ ಕೇಳಿದ್ದು ಹ್ಯಾಂಗ್ ಓವರ್ ಇಳ್ದಿಲ್ಲ ಇನ್ನು ಅಂತ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಸ್ನೇಹಿತರು ಆ್ಯಂಡ್ ಇಡೀ ತಂಡ, ವಿನಯ್ ಅವರಾಗಲಿ, ರಜತ್ ಅವರಾಗಲಿ ಆ್ಯಂಡ್ ಆಲ್ ಓಕೆ ನಮ್ಮ ಆ್ಯಂಡ್ ರಾಜೇಂದ್ರ, ಸೀನಾ, ಪಠಾಣ್ ಆ್ಯಂಡ್ ನಮ್ಮ ಸೈಮನ್, ಅಶ್ವಿನ್ ಸರ್ ಆ್ಯಂಡ್ ಪ್ರತಾಪ್ ವಿಶ್ವನಾಥ್ ಅವರು ಆ್ಯಂಡ್ ಅಫ್ಕೋರ್ಸ್ ತುಂಬ ಜನ ಆರ್ಟಿಸ್ಟು ಇದ್ದಾರೆ. ಈ ಒಂದು ಸಾಂಗು ಇವತ್ತು ಲಾಂಚ್ ಮಾಡಿದ್ದು, ಇವತ್ತು ಇದಾಚೆ ಬಂದಿರೋದು. ಈ ಸಾಂಗ್ ಇವತ್ತಿಂದ ಒಂದು ಈಗೇನು ಬಂದಿದೆ ಗೊತ್ತಾ, ಒಂದಿಷ್ಟು ಸಾಂಗ್ ನಮ್ಮದು ಶುರು ಆಗಲಿ, ಟಾಟಾ ಆಗಲಿ, ಅದಾದಮೇಲೆ ಐಟಮ್ ಸಾಂಗ್ ಆಗಲಿ, ಅದು ಒಂದು ಕಡೆ ಆದರೆ ಈ ಸಾಂಗ್ ಇನ್ನೊಂದು ಕಡೆ ಖಂಡಿತ ನಿಂತ್ಕೊಳ್ಳುತ್ತೆ. ಈ ಸಾಂಗ್ ದಿಸ್ ವಿಲ್ ಡೂ ಅ ಬಿಗ್ ಸೌಂಡ್ ಫಾರ್ ದ ಸಿನಿಮಾ. ಆ್ಯಕ್ಚುಲಿ ಬಲರಾಮನ್ಗೆ ಮತ್ತಷ್ಟು ಬಲ ಕೊಡೋಂಥ ಸಾಂಗ್ ಇದು 100%. ಕಿರಣ್, ಶಿವು ಎಲ್ಲಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಅಫ್ಕೋರ್ಸ್ ಈಸ್ ಇನ್ ಇದು ಅಟ್ಮಾಸ್ ಮಾಡ್ತಿದ್ದಾರೆ. ಯು ಟೋಲ್ಡ್ ಡಿ ಐ ಬಾಂಬೆಲಿ ನಡೀತಿದೆ, ಅಟ್ಮಾಸ್ ನಡೀತಿದೆ, SFX ಅಟ್ಮಾಸ್ ನಡೀತಿದೆ. ಸೊ ಹಾಗಾಗಿ ಅವರು ಬರೋಕ್ಕಾಗಿರಲಿಲ್ಲ. ಐ ಥ್ಯಾಂಕ್ ದ ಹೋಲ್ ಟೀಮ್. ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಂದು ವೇದಿಕೆ ಮೇಲೆ ಹೇಳ್ತಿರ್ತೀನಿ, ಬಟ್ ಅಷ್ಟೊಂದು ಹೇಳಿರಲಿಲ್ಲ. ಆ್ಯಂಡ್ ಐ ಥ್ಯಾಂಕ್ ದಿಸ್ ಯಂಗ್ ಬಾಯ್ ಶ್ರೇಯಸ್. ಒಂದು ನಿಮಿಷ ನಿಂತ್ಕೊಳ್ಳಿ ಶ್ರೇಯಸ್. ಇವತ್ತು ಈ ಥರದ್ದೊಂದು ಸಾಂಗ್ಸ್ ಆಗಲಿ, ಇವೆಲ್ಲ ಈ ಜೆನ್ಸಿ ಕಿಡ್ಸ್ ಅವ್ರಿಗೆ ಮಾತ್ರ ಅದು ಆಗತ್ತೆ. ಬಲರಾಮದಲ್ಲಿ ಯಾಕಂದರೆ ಆ ದಿನಗಳಲ್ಲಿ ಈ ಥರದ್ದು ಸಾಂಗ್ಗಳಿರಲಿಲ್ಲ, ಬಟ್ ಬಲರಾಮದಲ್ಲಿ ಈ ಥರದ್ದು ಬೇಕು ಅಂತ ಭಾಳಷ್ಟು ಇನ್ಸಿಸ್ಟ್ ಮಾಡಿ ನನಗೆ ಇದು ಬೇಕು ಅಂತ ಕೇಳಿದ್ದ ವ್ಯಕ್ತಿ. ಬಿಕಾಸ್ ಈ ಥರದ್ದು ಒಂದು ಸಾಂಗ್ ಬಂದಿರೋದಕ್ಕೆ ಶ್ರೇಯಸ್ಸೇ ಕಾರಣ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ ಓಕೆ. ಇಟ್ಸ್ ಬೀನ್ ವಂಡರ್ಫುಲ್ ಜರ್ನಿ. ನಾವು ತುಂಬ ಟ್ರಾವೆಲ್ ಮಾಡಿದ್ದೀವಿ, ಎಲ್ಲೂ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಎಷ್ಟೋ ಇಂಟರ್ವ್ಯೂಸ್ ಆಗಲಿ, ಎಷ್ಟೋ ಸ್ಟೇಜ್ ಮೇಲೆ ನಾವು ವಿ ಹ್ಯಾವ್ ಮೆಟ್. ಈಸ್ ಅ ವಂಡರ್ಫುಲ್ ಟ್ಯಾಲೆಂಟ್. ನಮ್ಮ ಕನ್ನಡದ ಹುಡುಗ, ಅಪ್ಪಟ ಕನ್ನಡದ ಹುಡುಗ, ನಮ್ಮ ಒಂದು ಮಣ್ಣಿನ ಒಂದು
ಏನು ಇಲ್ಲಿ ಹುಟ್ಟಿ ಬೆಳೆದು ಬಟ್ ನಿಮ್ಮ ಹೆಸರು ಖಂಡಿತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಓಡ್ತಾ ಇದೆ ಅಂತ ನನಗೆ ಗೊತ್ತು. ಆ್ಯಂಡ್ ಎವ್ರಿಬಡಿ ರೆಕಗ್ನೈಸ್ ಯು ಸೋ ಮಚ್ ಆ್ಯಂಡ್ ಐ ಆಮ್ ಲಿಟ್ರಲಿ ಪ್ರೌಡ್. ಐ ಆಮ್ ಸೋ ಥ್ಯಾಂಕ್ಫುಲ್ ದಟ್ ಆಲ್ ಓಕೆ ಹ್ಯಾಸ್ ವರ್ಕ್ಡ್ ಫಾರ್ ಆರ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಪಾ. ಥ್ಯಾಂಕ್ ಯು, ಲವ್ ಯು ಟು. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮರಿಬೇಡಿ, ಇದೇ ಜೂನ್ 26ಕ್ಕೆ ನಮ್ಮ ಸಿನಿಮಾ ಬಲರಾಮನ ದಿನಗಳು ನಿಮ್ಮ ಮುಂದೆ, ನಿಮ್ಮ ಮಡಲಿಗೆ ಅದನ್ನು ಹಾಕ್ತಿದ್ದೀವಿ. ಆವತ್ತಿಂದ ಇವತ್ತಿನವರೆಗೂ ನಮ್ಮನ್ನು ಬೆಳೆಸ್ಕೊಂಡು ತಿದ್ದಿ ಬುದ್ಧಿ ಹೇಳಿ ಕರ್ಕೊಂಬಂದಿದ್ದೀರಾ. ಸೊ ಹೋದ ವರ್ಷ ಖಂಡಿತ ಮಾದೇವ ಅದೇ ಜೂನ್ 6ಕ್ಕೆ, ಬಟ್ ಇಲ್ಲಿ 26/6/26 ಅಗೇನ್ ಲೆಕ್ಕ ಹಾಕಿದ್ರೆ ಮತ್ತೆ 6 ಬರ್ತಿದೆ. ನಮ್ಮ KVN ಸಂಸ್ಥೆಯವರು ಸುಪ್ರೀತ್ ಸರ್ ಆ್ಯಂಡ್ ವೆಂಕಟ್ ಸರ್ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೇಯಸ್ ಆ್ಯಂಡ್ ಪದ್ಮಾವತಿ ಅಮ್ಮ ಅವರು ಆ್ಯಂಡ್ ನಮ್ಮ ತೇಜು ಆ್ಯಂಡ್ ಇಡೀ ತಂಡ ಎಲ್ರಿಗೂ ನಗಣ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮರಿಬೇಡಿ, ಜೂನ್ 26ನೇ ತಾರೀಕು ಬಲರಾಮನ ದಿನಗಳು ನಿಮ್ಮ ಮುಂದೆ ಬರ್ತಿದೆ. ಬೆಳೆಸಿ ಹಾರೈಸಿ ಅಂತ ನಾನು ಕೈ ಮುಗಿದು ನಿಮ್ಗೆ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಮೀರಾ ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್. ಸರ್, ಪ್ರಮೋಷನ್ ಹೋಗಿದ್ದ ಕಡೆ ಈಗ ನೆನ್ನೆ ನಮ್ಮವರು ನನ್ನ ಹಿಂದೆ ಬರ್ತಿದ್ರು ಚಾಮುಂಡಿ ಬೆಟ್ಟದಿಂದ. ನಾನು ಬಂದೆ, ಹೊರಗಡೆ ಬಂದೆ ಎಲ್ಲ. ಬಿಕಾಸ್ ಮಾದೇವ ಬಿಫೋರು ಭಾಳಷ್ಟು ಜನ ಹುಡುಗರು ಬರೋರು ಫೋಟೋಸ್ಗೆ. ಮಾದೇವ ಆದಮೇಲೆ ಹೆಣ್ಮಕ್ಳು ತಾಯಂದರು ಭಾಳ ಜನ ಫೋಟೋಸ್ಗೆ ಅಂತ ನಿಂತ್ಕೊಂಡು ಫೋಟೋಸ್ ತಗೊಂಡು, ನಮ್ಮ ಹುಡುಗರು ಯಾರು ಬಂದರು ಹಿಂದೆ ಬಂದಿದ್ರೆ ಯಾರೋ ಒಬ್ರು ಹೇಳಿದ್ರಂತೆ, ಈ ಮಾದೇವ ಅಲ್ಲಿ ಏನ್ರಿ ರಾಕ್ಷಸನ್ ಥರ ಆ್ಯಕ್ಟ್ ಮಾಡಿದ್ದಾನೆ ಇವನು ಅಂತ. ಸೊ ಅದು ನನಗೆ ಅದೊಂದು ದೊಡ್ಡ ಶ್ರೀರಕ್ಷೆ. ಆ್ಯಂಡ್ ಖಂಡಿತ ಪ್ರಮೋಷನ್ ಹೋಗಿದ್ದ ಕಡೆ ಎಲ್ಲ ಬಲರಾಮನ ಒಂದು ಬಲ ಏನಿದೆ ಗೊತ್ತಾ, ಆ ಒಂದು ಸೌಂಡಿಂಗ್ ಏನಿದೆ ಗೊತ್ತಾ, ನಾವು ನೋಡ್ತೀವಿ. ಅದಾದಮೇಲೆ ಬಲರಾಮನ ದಿನಗಳು ಅಂತ ಏನು, ಆ ದಿನಗಳದು ಮತ್ತೊಂದು ಅಧ್ಯಾಯ ಅಂದಾಗ ಆ ದಿನಗಳನ್ನ ಜ್ಞಾಪಿಸ್ಕೊಂಡು ಆ ದಿನಗಳನ್ನ ಭಾಳಷ್ಟು ಜನ ನೋಡಿದ್ದಾರೆ. ಸೊ ಅದನ್ನು ಜ್ಞಾಪಿಸ್ಕೊಂಡು ಅದಕ್ಕೆ ನಮಗೆ ಭಾಳಷ್ಟು ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ. ಆ್ಯಂಡ್ ಪೀಪಲ್ ಆರ್ ವೆಯ್ಟಿಂಗ್ ಫಾರ್ 26th ಈ ಸಿನಿಮಾ ನೋಡಬೇಕು ಅಂತ. ಯಾಕಂದರೆ ಮಾದೇವ ನಾನು ಬಂದಾಗ ಭಾಳಷ್ಟು ನಾನು ಅದನ್ನೇ ಹೇಳ್ತಿಲ್ವ, ಪ್ರಚಾರ ಕೊರತೆ ಆ್ಯಂಡ್ ಸಮಸ್ಯೆಗಳಿತ್ತು. ಸಿನಿಮಾ ತಾಕತ್ತಿತ್ತು, ಅದಾದಮೇಲೆ ಎತ್ಕೊಂತು ಸೆಕೆಂಡ್ ವೀಕ್. ಬಟ್ ಬಲರಾಮ ನನ್ನ ಪ್ರಕಾರ ಮಾದೇವದ ಏನು ಫಸ್ಟ್ ಡೇ ಓಪನಿಂಗ್ ಸಿಕ್ತು, ಐ ಥಿಂಕ್ ಮೇ ಬಿ ಒಂದು 3 times or 4 times ಭಾಳ ದೊಡ್ಡ ಓಪನಿಂಗ್ ಸಿಗೋವಂಥ ಸಿನಿಮಾ ಬಲರಾಮ ಅಂತ ಅನ್ಸುತ್ತೆ. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದು ದಾರಿ ತಪ್ಪಿದ ಮಗ ಅಂತ ನನಗೆ ಟೈಟಲ್ ಎಲ್ಲಿ ಬರುತ್ತೆ ಅಂದರೆ ನವಗ್ರಹದಲ್ಲಿ ದರ್ಶನ್ ಸರ್ ಅವರ ಡೈಲಾಗ್ ಅದು. ಆ್ಯಕ್ಚುಲಿ ಅಂದರೆ ಒಬ್ಬೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಇವನು ಟೋನಿ ಮೈನಿಂಗಲ್ಲಿ ಎಕ್ಸ್ಪರ್ಟ್, ಚಿನ್ನ ಎಲ್ಲೇ ಅಡಗಿದ್ರು ಅದನ್ನು ಹಂಟ್ ಮಾಡಿ ತಗೊಂಬರೋ ಟೈಗರ್, ಆದರೆ ನಿಜ ಜೀವನದಲ್ಲಿ ದಾರಿ ತಪ್ಪಿದ ಮಗ ಅಂತಾರೆ. ಸೊ ಅದು ಡೈಲಾಗು. ಅದು ನಿಜ ಜೀವನದಲ್ಲಿ ನನ್ನ ಎಲ್ಲ ಕ್ಯಾರೆಕ್ಟರ್ಸ್ ಆ್ಯಕ್ಚುಲಿ ಎಲ್ಲರ ಕ್ಯಾರೆಕ್ಟರ್ ಒರಿಜಿನಲ್ ಕ್ಯಾರೆಕ್ಟರ್ನ ಇಂಟ್ರಡಕ್ಷನ್ ಥರ ಕೊಟ್ಟಿದ್ದು. ಸೊ ಅದನ್ನು ನಾನು ಅವತ್ತಿಂದ ಇವತ್ತಿನವರೆಗೂ ಪ್ರತಿ ಹೆಜ್ಜೆಯಲ್ಲೂ, ಈಗ ನಮ್ಮ ಮೋಕ್ಷೇಂದ್ರ ಸರ್ ಅವರು ಹೇಳಿದ್ರು ಈಗ ಬರ್ತಾ ಸ್ಟೆಪ್ ಹಾಕೊಂಬರ್ಬೇಕು ಅಂತ, ನಾನು ಅದಕ್ಕೆ ಹೇಳಿದ್ದು ಸ್ಟೆಪ್ ಆಗಿ. ಆ್ಯಕ್ಚುಲಿ ಸ್ಟೆಪ್ಪು ಅಂದರೆ ನನ್ನ ಸ್ಟೆಪ್ಪು ಇಂಚ್ ಲೆಕ್ಕದಲ್ಲಿರೋದು ಸರ್, ಅಡಿ ಲೆಕ್ಕದಲ್ಲಿಲ್ಲ, ಇಂಚ್ ಲೆಕ್ಕದಲ್ಲಿ ಬೆಳೆದಿರೋದು ಇಷ್ಟಿಷ್ಟೇ. ಸೊ ಅದಕ್ಕೆಲ್ಲ ಕಾರಣ ಅಭಿಮಾನಿ ದೇವರುಗಳು. ಇವತ್ತು ಒಂದು ಒಳ್ಳೆ ಸಿನಿಮಾ ಕೊಟ್ಟಾಗ ಖಂಡಿತ ಕೈ ಹಿಡಿದು ಕಾಪಾಡ್ತಾರೆ. ಇರೀರಾ, ಎಸ್ ಸರ್, ಎಸ್. ಇದು ಆ್ಯಕ್ಚುಲಿ ನನ್ನ ತಂದೆ ಹೇಳಿದ್ದು, ಲಿಫ್ಟಲ್ಲಿ ಹೋಗ್ಬೇಡ ಮಗನೇ, ಸ್ಟೆಪ್ಪಲ್ಲಿ ಹೋಗು. ಲಿಫ್ಟು ಒಂದ್ಸಲ ನೀನು ಕೆಳಗಡೆ ಬಿದ್ದರೆ ಮತ್ತೆ 10 ಬರೋಷ್ಟಲ್ಲಿ ನಿನ್ಗೆ ಏಜ್ ಆಗಿರುತ್ತೆ, ನಿನಗೆ ಟಯರ್ಡ್ ಆಗುತ್ತೆ ಸ್ಟೆಪ್ ಹತ್ತೋದು. ಆದರೆ ಹೆಜ್ಜೆಜ್ಜಾಗಿ ನೀನು ಸ್ಟೆಪ್ಸಲ್ಲೇ ಹತ್ಕೊಂಡು ಹೋದರೆ ನಿನ್ಗೆ ಅದು ಈಸಿ ಆಗುತ್ತೆ ನಿನ್ನ ದಾರಿ. ನೀನು ಕಷ್ಟ ಬಿದ್ದು ನೀನು ಹತ್ತು ಬಂದಿರೋ ಸ್ಟೆಪ್ಸು ನೀನು ಮತ್ತೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿದರು. ಅದೇ ಹಂಗೆ ಆಗಿತ್ತು. ಎಸ್ ಸರ್. ಇಲ್ಲ ಸಿನಿಮಾದಲ್ಲಿರುತ್ತೆ ಇದು. ಆ್ಯಕ್ಚುಲಿ ಈಗ ಏನು ನೋಡಿದ್ದೀರಾ, ಸಾರಿ, ದಿಸ್ ಇಸ್ ಒಂದು ಮೋಷನ್ ಪೋಸ್ಟರ್ ಥರದ ಒಂದಿಷ್ಟು ಗ್ಲಿಮ್ಸ್ ಬಂದಿದೆ. ಬಟ್ ಇಡೀ ಸಾಂಗು ಬೇರೆ ಥರದ್ದು ಒಂದು ನೆರೇಷನಲ್ಲಿ ಹೋಗುತ್ತೆ ಸಾಂಗ್. ಆ್ಯಕ್ಚುಲಿ ಈಗ ನಾನು ಅದನ್ನು ಹೇಳ್ತೀನಿ, ಶುರು ಸಾಂಗಿಂದ ಹಿಡಿದು ಈಗ ಮೊನ್ನೆ ಐಟಮ್ ಸಾಂಗ್ ಏನು ಲಾಂಚ್ ಆಗಿತ್ತು ಗೊತ್ತಾ, ಈವನ್ ಐಟಮ್ ಸಾಂಗ್ ಇಸ್ ಜಸ್ಟ್ ಐಟಮ್ ಸಾಂಗ್ ಅಂತ ಸುಮಾರು ಜನ ಅದಕ್ಕೆ ಕಮೆಂಟ್ ಹಾಕಿದ್ರು, ಈ ಕಾಲದಲ್ಲಿ ಯಾರು ನೋಡ್ತಾರೆ ಅಂತ. ಆ್ಯಕ್ಚುಲಿ ನಾವು ಮಾಡಿರೋದು ಆ ಕಾಲದಲ್ಲಿ ಸಾಂಗ್ ಅದು. ಸೊ ಆ ಕಾಲದಲ್ಲಿ ಎಲ್ಲ ರೆಟ್ರೋ ಸ್ಟೈಲಲ್ಲಿ ಅದೇ ಸಾಂಗ್ ನಾವು ಮಾಡಿರೋದು.
ಪ್ರತಿಯೊಂದು ಸಾಂಗು ಬ್ರಿಡ್ಜ್ ಸೀನ್ ಥರ ಇರುತ್ತೆ. ಈ ಸಾಂಗು ಅಷ್ಟೇ ಟ್ರಾವೆಲ್ ಮಾಡುತ್ತೆ. ಈವನ್ ಶುರು ಸಾಂಗ್ ನಿಮ್ಮ ಪ್ರೆಸೆಂಟೇಷನ್ ಬೇರೆ ಥರನೇ ಇರುತ್ತೆ. ಅದರಲ್ಲೂ ಒಂದು ಕಥೆ ಹೋಗುತ್ತೆ. ಖಂಡಿತ ಸರ್. ರ್ಯಾಪ್ ಆ ಕಾಲದಲ್ಲಿ ಇರಲಿಲ್ಲ ಅಂತಲ್ಲ, ಇತ್ತು, ಬೇರೆ ಥರದ್ದು ಸ್ಟೈಲಲ್ಲಿತ್ತು. ಬಟ್ ನಮಗೆ ಆ್ಯಕ್ಚುಲಿ ರ್ಯಾಪ್ ಈಗ ರ್ಯಾಪ್ ಆ್ಯಕ್ಚುಲಿ ಬಂದು ನಮಗೆ ಜಾನಪದ ಸಾಂಗು ಅಲ್ಲಿಂದನೇ ಒಂದಿಷ್ಟೆಲ್ಲ ಉಟ್ಕೊಂಡಿರೋದು. ಸೊ ಅದು ಆ ಸ್ಟೈಲಲ್ಲಿತ್ತು. ಜೆನ್ಸಿ ಕಿಡ್ಸ್ಗೂ ಒಂದಿಷ್ಟು ಇವತ್ತಿನ ಕಾಲಘಟ್ಟಕ್ಕೆ ಒಂದಿಷ್ಟು ಬೇಕು ಅಂತ ಮಾಡಿದ್ದು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಅವತ್ತು ಆ ದಿನಗಳನ್ನ ಆನ್ ಸ್ಟೆರಾಯ್ಡ್ಸ್ ಅಂತ ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾರೆ. ಬಟ್ ಇವತ್ತು ಸಿನಿಮಾ ನೋಡಬೇಕು ಅಂದರೆ ನಾವು ಆವತ್ತಿನ ಜನರಿಗೂ ಇವತ್ತಿನ ಜನ್ರೇಷನ್ಗೂ ಎರಡೂ ಮ್ಯಾಚ್ ಮಾಡಿ ಇಬ್ಬರನ್ನೂ ನಾವು ಬ್ಯಾಲೆನ್ಸ್ ಮಾಡೋಕ್ಕೇ ಈ ಸಾಂಗ್. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ವಿಶ್ವ ಅವರು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಪ್ರೊಡ್ಯೂಸರ್ ಅವರು ಮಾತಾಡಲಿ ಒಂದು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಪ್ರೀತಿಯ ವಿನೋದ್ ಪ್ರಭಾ. ಸಣ್ಣ ನನಗೆ ಮಧ್ಯರಾತ್ರಿ 3 ಗಂಟೆಗೆ ಕಾಲ್ ಮಾಡ್ತಾರೆ ಸಾಂಗ್ ರಿಗಾರ್ಡಿಂಗ್ ಸಾಂಗ್ಸು. ಮ್ಯಾನ್ ಸಮಾಧಾನ ಮಾಡ್ತೀನಿ ಸ್ವಲ್ಪ ಇರೋ ಅಂತ ಅಂದ್ಬಿಟ್ಟು ಒಂದು 2 hours ಟೈಮ್ ತೊಗೊತಾರೆ. 5:15 ಒಂದು ಫೈನಲ್ ವರ್ಷನ್ ಬರುತ್ತೆ ನನಗೆ. 5:15 ಎದ್ದು ನಾನು ಕೇಳಿದಂತ ಅದೇ ಏರ್ಪೋರ್ಟ್ ಸಾಂಗ್ ಹೋಗಿ ಕೇಳಿದೆ. ಅಷ್ಟು 9 ಗಂಟೆಗೆ ಎದೋಳೋನು 5:15 ಎದ್ದು ಅದೆಲ್ಲ ಸೆಟಪ್ ಮಾಡಿಕೊಂಡು ಕುತ್ಕೊಂಡು ಕೇಳ್ತಿದ್ದಂಗೆ ತಲೆ ಕೂದಲು ಇಲ್ಲೆಲ್ಲ ಎದ್ದಂಗೆ ಮೈಯೇ ಜುಮ್ ಅನ್ಸ್ಬಿಡ್ತು ಹಂಗೇನೆ. ಆ ರೀತಿ ಬಂದಂಥ ಸಾಂಗು. ಬ್ರೋ ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಅವರು ಎವ್ರಿ ಡೇ ನನಗೆ ಸಪೋರ್ಟ್ ಮಾಡ್ತಾನೆ ಬಂದರು. ಮಧ್ಯರಾತ್ರಿ ನೆನ್ನೆನೂ 3 ಗಂಟೆವರೆಗೂ ಕೂತ್ಕೊಂಡು ಎಡಿಟ್ ಮಾಡಿ ಒಂದು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ತಿಂಗಳು 26ಕ್ಕೆ ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ವಿನೋದ್ ಸರ್ಗೆ ತುಂಬ ಥ್ಯಾಂಕ್ಸ್. ನೆನ್ನೆಯಿಂದನೂ ತುಂಬ ಟಾರ್ಚರ್ ಕೊಡ್ತಾಯಿದ್ದೀವಿ ಎಲ್ಲರೂ. ನೆನ್ನೆ 3 ಗಂಟೆ ರಾತ್ರಿವರೆಗೂ ಜೊತೆಲೇ ಇದ್ದು ಬೈಕ್ ರೈಡ್ ಹೋಗಿದ್ದು. ಎಲ್ಲ ಸೂಪರ್ ಬೈಕ್ಸ್, ಒಂದು 10 ಸೂಪರ್ ಬೈಕ್ಸ್ ಹೋಗಿ ತೊಗೊಂಡೋಗಿದ್ದು. ವಿನಯ್ ಸರ್ ಆಗಲಿ, ರಜತ್ ಸರ್ ಆಗಲಿ, ವಿಶ್ವಣ್ಣ ಆಗಲಿ, ಪುನೀತ್ ಸರ್ ಆಗಲಿ, ಅರುಣ್ ಸರ್ ಆಗಲಿ, ಪಠಾನ್, ಅಯ್ಯೋ ಪಠಾನ್ ಬಾಯ್, ಎಲ್ಲರೂ ಆಗಲಿ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಮ್ಯಾಮ್ ನನಗೆ. ಎಲ್ಲ ಒಂದೊಂದು ಕಾಲಲ್ಲೇ ನಾವು ಇರ್ತೀವಿ ಅಂತ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಣ್ಣ ಬೈಕಲ್ಲೇ ಬಂದರು. ನೆನ್ನೆ 3 ಗಂಟೆ ಆಗಿತ್ತು ಪಾಪ, ಅವ್ರು ಬೈಕಲ್ಲೇ ಬಂದರು. ಒಂದು ಈ ಥರದೊಂದು ಸಪೋರ್ಟ್ ಸಿಕ್ಕಿದ್ರೆ ನಮ್ಗೆ ಇನ್ನೂ ದೊಡ್ಡ ಸಿನಿಮಾ ಮಾಡೋಕ್ಕೆ ಒಂದು ಎಂಕರೇಜ್ ಸಿಗುತ್ತೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೌದು, ಇಲ್ಲ ಕೊಡ್ತೀವಿ. ಎಲ್ಲ ಬೆಂಕಿ ಹಚ್ಕೊಂಡು ಕೂತಿದ್ದು ಮಧ್ಯರಾತ್ರಿವರೆಗೂ. ಒಳ್ಳೆ ಮಜಾ ಇತ್ತು. ಥ್ಯಾಂಕ್ ಯು ಸೋ ಮಚ್. ತಿರ್ಗಾ 26 ಮೇಲೆ 27ನೇ ತಾರೀಕಿಂದ ಮಿಸ್ ಮಾಡ್ಕೋತೀನಿ ಇದೊಂದು ಜರ್ನಿನ. ಥ್ಯಾಂಕ್ ಯು. ಫಾರಿನಲ್ಲಿ ಮಾಡೋಣ. ಪಠಾನ್ ಬಾಯ್ ಕರ್ಕೊಂಡು ಹೋಗ್ಬೇಕು. ಒಂದು ಮೂಟೆ ಕೊಟ್ಟಿದ್ದೀನಿ ಬ್ಯಾಗು. ಇಲ್ಲ ಸರ್, ನಿಮ್ಮನ್ನು ಮರೆಯೋಕ್ಕಾಗತ್ತಾ? ಇಷ್ಟು ದಿನ ಕರ್ಕೊಬಂದಿದ್ದೀರಾ, ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ನನ್ನ ಜೊತೆ ನಿಂತಿದ್ದೀರಾ. ಹೌದೌದು, ಪ್ರತಿ ಹೆಜ್ಜೆಲೂ ಸರ್ ನಿಮ್ಗಳೆಲ್ಲರ ಸಪೋರ್ಟು ಹೀಗೆ ಇರಲಿ. ಇದೇ ತಿಂಗಳು 26ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಂ ಸರ್. ಸರ್ ಇಲ್ಲ, ಅವ್ರು ಎವ್ರಿ ಟೈಮ್ ನನಗೆ ಬೆಂತಟ್ಬಿಟ್ಟು ಹೇಳ್ತಿರ್ತಾರೆ, ಇಂಥ ಹುಡುಗ ನಾನು ಎಲ್ಲೂ ನೋಡೇ ಇಲ್ಲ, ಮಾಡು ನೀನು ಏನೇ ಮಾಡಿದ್ರು ಅದಕ್ಕೊಂದು ಏನಾದ್ರು ಒಂದು ಕಾರಣ ಇಟ್ಕೊಂಡೇ ಮಾಡ್ತಿರ್ಚ ಅಂತ ಯಾವಾಗಲೂ ಇಗ್ಲು ತಟ್ಟಿ ಕಳಿಸ್ತಾ ಇರ್ತಾರೆ ಮುಂದೆ ಮಾಡು ಅಂತ. ಸಿನಿಮಾದ ಒಂದಿಷ್ಟು ಕ್ಲಿಪ್ಸ್ನೆಲ್ಲ ತೋರಿಸಿದ್ದೀನಿ, ತುಂಬ ಖುಷಿ ಪಟ್ಟಿದ್ದಾರೆ. ಆ ದಿನಗಳನ್ನು ಅವರು ನೆನಪು ಮಾಡಿಕೊಂಡು ಒಂದಿಷ್ಟು ಹೇಳ್ದಂಥದ್ದಿದೆ, ಅದನ್ನೆಲ್ಲ ಒಂದಿಷ್ಟು ನಿಮ್ಮ ಮುಂದೆ ತರ್ತೀನಿ. 26ಕ್ಕೆ ಬಂದು ಅವರು ಸಿನಿಮಾ ನೋಡ್ತಾರೆ. ಅವ್ರ ಸಪೋರ್ಟ್ ಯಾವಾಗಲೂ ನಮಗಿದ್ದೇ ಇರುತ್ತೆ. ಬಿಕಾಸ್ ನಾನು ಇಲ್ಲಿ ನಿಂತಿದ್ದೀನಿ ಅಂದರೂ ಅವರೇ ನನಗೆ ಕಾರಣ. ನಮ್ಮ ಮನೆ ದೇವರು ಅಂತಲೇ ನಾನು ಅವತ್ತು ಹೇಳಿದ್ದು. ಅದೇ ಸ್ಟಾರ್ಟ್ ಆದಾಗ ಹೋಮ್ ಮಿನಿಸ್ಟರ್ ಆಗಿದ್ರು, ಇವತ್ತು DCM ಆಗಿದ್ದಾರೆ. ಅವ್ರಿಗೆ ಇಲ್ಲಿಂದನೇ ನಾನೊಂದು ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸದ್ಯಕ್ಕೆ ನಮ್ಮಲ್ಲಿ ಅಂದರೆ ಇದು ನಮ್ಮದು ಬೆಂಗಳೂರಲ್ಲಿ ನಡೆದಂಥ ಕತೆ, ನಮ್ಮಲ್ಲಿ ಪಿಚ್ ಮಾಡ್ತೀವಿ. ಮುಂದೆ ಒಂದಿಷ್ಟು ದೊಡ್ಡ ಪ್ಲ್ಯಾನ್ಸ್ ಇದೆ. ನೆಕ್ಸ್ಟು ಇನ್ನೊಂದು 2-3 ದಿನದಲ್ಲೇ ಇನ್ನೊಂದು ಸ್ವಲ್ಪ ದಿನ ಒಂದು ದೊಡ್ಡ ಬೇಗ ಅನೌನ್ಸ್ಮೆಂಟ್ ಸಿಗುತ್ತೆ. ಅದು ಮಾತಲ್ಲಿ ಹೇಳಿದ್ರೆ ಸಾಲದು, ಮನ್ಸಾರೆ ಹೇಳ್ತಾ ಇದ್ದೀನಿ. ಆಲೋಕೆ ಸರ್ ತುಂಬ ಧನ್ಯವಾದಗಳು. ನಿಜವಾಗ್ಲೂ ನಮ್ಮೆಲ್ರಿಗೂ ಒಂದು ಧೈರ್ಯನ ಇವತ್ತು ನಮಗೆ ತಂದು ಕೊಟ್ಟಿದೆ. ನಮ್ಮ ಪಠಾಣ್ ಸರ್ ಹೇಳ್ತಾಯಿದ್ರು, ಎಲ್ಲರೂ ನಮ್ಮ ಆರ್ಟಿಸ್ಟ್ಗಳು ಹೇಳ್ತಾಯಿದ್ರು,
ಪ್ರತಿನಿತ್ಯ ಇಷ್ಟು ದಿನ ಒಂದು ರೀತಿ ಆದರೆ ಇವತ್ತಿಂದ ಸ್ವಲ್ಪ ಭಯಗಳು ಸ್ಟಾರ್ಟ್ ಆಗಿದೆ. ಬೇಗ ಬಂದೇ ಬಿಡ್ತು, ಇನ್ನು 6 ಡೇಸ್ ಇದೆ ಅಂತ ಅನ್ಕೋತೀನಿ. ಬಟ್ ಮಾತಾಡಲಿಕ್ಕೂ ನನಗಾಗ್ತಿಲ್ಲ. ಬಟ್ ನನ್ನ ಮಗ ಕಂಡಂಥ ಕನಸು ರಿಯಲಿ ಅದೇ ರೀತಿ ಕೊಟ್ಟಿದ್ದೀರಾ. ಅದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮಗೆ ಅರ್ಪಿಸ್ತೀನಿ. ಏಕೆಂದರೆ ಇವತ್ತಿನ ಟ್ರೆಂಡ್ಗೆ ಈ ಥರ ಸಾಂಗ್ ಬೇಕು. ಇವತ್ತಿನ ಯೂತ್ಸ್ಗಳಿಗೆ, ಮಕ್ಕಳುಗಳಿಗೆ ಇವತ್ತೆಲ್ಲ ನಿಮ್ಮ ಥರ ಮಾಡಿರೋಂಥ ಸಾಂಗನ್ನೇ ಇವತ್ತು ಕೇಳ್ತಾ ಇರೋದು. ಅದು ತುಂಬ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನೋಡಿ ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ. ಬಟ್ ಇವತ್ತಿನ ಹುಡುಗರುಗಳಿನ್ನ ಎಷ್ಟು ಶಾಕ್ ಆಗ್ತಾರೆ ಅನ್ನೋದು ನಮಗೆ ಅನ್ನಿಸ್ತಿದೆ. ಬಟ್ ತುಂಬ ನಮ್ಮ ಅವಿನಾಶ್ ಸರ್ ಹೇಳ್ದಂಗೆ 3 ಸಾಂಗು ಒಂದು ಭಾಗ ನಿಂತಿದ್ರೆ ಇದೊಂದು ಸಾಂಗು ದೊಡ್ಡ ಮಟ್ಟಕ್ಕೆ ನಿಂತಿದೆ. ಇದನ್ನು ಮನಸ್ಪೂರ್ವಕವಾಗಿ ನಮಗೆ ಹೆಂಗೆ ಅರಗಿಸ್ಕೋಬೇಕು, ಇದನ್ನು ಯಾವ ಥರ ಈ ಥರ ನಮಗೆ ನಿಜಕ್ಕೂ ಹಿಂಗೆ ಬರುತ್ತೆ ಅನ್ನೋದು ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ದೊಡ್ಡ ಮಟ್ಟಕ್ಕೆ ಒಂದು ಸಾಂಗ್ ಕೊಟ್ಟಿದ್ದೀರಾ, ತುಂಬ ಖುಷಿಯಾಗಿದೆ. ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಆರ್ಟಿಸ್ಟು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಿ. ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಹಗಲು ರಾತ್ರಿ ಎಲ್ಲರೂ ಸೇರಿ ಕಷ್ಟಪಡ್ತಾಯಿದ್ದೀರಿ. ನಿಜವಾಗ್ಲೂ ನೀವೆಲ್ಲ ಬೈಕ್ ಓಡಿಸೋದು ನೋಡಿ ನನಗೆ ತುಂಬ ಭಯ ಆಗ್ತಿತ್ತು. ಬಟ್ ಒಂದು ಕಡೆ ಖುಷಿ ಆಗ್ತಿದ್ರೆ ಇನ್ನೊಂದು ಮಟ್ಟಿಗೆ ಭಯ ಜಾಸ್ತಿ ಆಗ್ತಾಯಿತ್ತು. ಯಾಕೆಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಪ್ರಮೋಷನ್ಗಳು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ದೊಡ್ಡ ಮಟ್ಟ ಪ್ರಮೋಷನ್ಗಳ ಮಾಡ್ತಾಯಿದ್ದೀರಾ. ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಹಂಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಎಲ್ಲೇ ಕರೀಲಿ, ಯಾವುದೇ ಜಾಗ ಆಗಿರಲಿ, ಬಂದು ನಮಗೆ ದೊಡ್ಡ ಮಟ್ಟಕ್ಕೆ ಆರೈಸಿ ನಮ್ಮನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದೀರಾ. ನಿಮ್ಮನ್ನ ಯಾವತ್ತೂ ನಾವು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ನನ್ನ ಪರವಾಗಿ, ನನ್ನ ಮಗನ ಪರವಾಗಿ ನಿಮ್ಮೆಲ್ರಿಗೂ ಇದೇ ಸಪೋರ್ಟ್ ನಮಗಿರಲಿ. ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮಗೆ ಹೇಳ್ತಾ ಇರ್ತೀನಿ. ಮತ್ತು ಹಾಗೆ ನಮ್ಮ ಪಠಾಣ್ ಬಗ್ಗೆ ಮಾತಾಡಬೇಕು ಅಂದರೆ ನಿಜ ಅಲ್ಲ, ನೆಗಡೋದಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನು ಕಾಮಿಡಿಯಾಗಿ ಹೇಳ್ತಾ ಇಲ್ಲ. ಒಂದು ನಿಮಿಷ ನಿಮ್ಮ ಬಗ್ಗೆ ಮಾತಾಡ್ಬಿಡ್ತೀನಿ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಿಜ ನನಗೆ ಒಂದು ನೋಡಿ ಸತ್ಯ ಅವ್ರಿಗೆ ಒಂಟೆದ್ದು ಅಂದಮೇಲೆ ಅವ್ರು ಮುಟ್ಟಕ್ಕೂ ಬರ್ತಾ ಇಲ್ಲ. ಎಸ್ ಮ್ಯಾಮ್, ಪ್ಲೀಸ್ ಕಂಟಿನ್ಯೂ. ಪಠಾಣ್ ಬಗ್ಗೆ ಹೇಳ್ತಾ ಇದ್ದೆ. ರಿಯಲಿ ಅವ್ರದ್ದು ಏನು ಇಷ್ಟ ಅಂದರೆ ತುಂಬ ಅವ್ರ ಆ್ಯಕ್ಟಿಟ್ಯೂಡು ತುಂಬ ಚೆನ್ನಾಗಿ ಎಲ್ಲರನ್ನೂ ಮನ ಒಲಿಸ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಇನ್ನೊಂದೇನು ಅಂದರೆ ನನಗೆ ಒಂದು ಕಡೆ ಖುಷಿಯಾಗಿದ್ದು, ರಿಯಲಿ ನಾವು ಶೂಟಿಂಗಲ್ಲಿ ಅಷ್ಟೇ ಅವ್ರಿಗೆ ಕಾಸ್ಟ್ಯೂಮ್ ಕೊಡ್ತಾಯಿದ್ವಿ. ಆ ಕ್ಯಾರೆಕ್ಟ್ರಿಗೆ ಆ ಕಾಸ್ಟ್ಯೂಮ್ ಬೇಕಿತ್ತು, ಅದು ಕೊಡ್ತಿದ್ದು. ರಿಯಲಿ ಅವರ ತುಂಬ ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ಅವರು ವೈಯಕ್ತಿಕವಾಗಿ ಅವರ ಖರ್ಚಿನಿಂದ ಈ ಬಟ್ಟೆನ ಹೊಲಿಸ್ಕೊಂಡು ದೊಡ್ಡ ಮಟ್ಟ ಪ್ರಮೋಷನ್ ಮಾಡ್ತಾ ಇರೋದು. ನನ್ನ ಹೃದಯಪೂರ್ವಕ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆ ಅಂದರೆ ಇವತ್ತು ನಾವು ಆ ಕಾಸ್ಟ್ಯೂಮ್ ಮತ್ತೆ ಅವರು ಯೂಸ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ ಈ ಪ್ರಮೋಷನ್ ಮುಗಿದ ಮೇಲೆ. ಬಟ್ ಆದರೂ ಕೂಡ ಅಷ್ಟು ವೆಚ್ಚದಲ್ಲಿ ಬಂಡವಾಳ ಹುಡ್ಕೊಂಡು ಆ ಬಟ್ಟೆಗೆ ಖರ್ಚು ಮಾಡ್ಕೊಂಡು ನಮಗೋಸ್ಕರ ಅದೇ ಕ್ಯಾರೆಕ್ಟ್ರನ್ನ ಉಳಿಸ್ಕೊಂಡು ನೀಟಾಗಿ ಮಾಡ್ತಿರೋದು ನನಗೆ ಎಲ್ಲೋ ಒಂದು ಕಡೆ ನೋವು ಕೂಡ ಇದೆ, ಖುಷಿನೂ ಇದೆ. ಪಾಪ ಅಷ್ಟು ಕಷ್ಟಪಟ್ಟು ನಮಗೆ ಪ್ರಮೋಷನ್ನಲ್ಲಿ ಪಾಪ ಅವ್ರಿಗೆ ಆ ಬಟ್ಟೆಯಲ್ಲಿ ಕೆಲವೊಂದು ಜಾಗದಲ್ಲಿ ಸೆಕೆ ಇರೋ ಟೈಮಲ್ಲೆಲ್ಲ ಯೂಸ್ ಮಾಡ್ಕೊಂಡು ಸಾರಿ ಅಲ್ಲ, ಕೆಲವು ಬಿಸಿಲಲ್ಲಿ ಅದು ಇದಾಗ್ತಾಯಿತ್ತು. ಬಟ್ ಸಾರಿ ಬಟ್ ಆ ಬಟ್ಟೆಯಲ್ಲಿ ಯೂಸ್ ಕಷ್ಟ ಇರುತ್ತೆ ಅಂದ್ಕೊಂಡಿದ್ದೀನಿ, ಬಿಸಿಲಲ್ಲ ಹಾಗೆ. ಬಟ್ ಅವ್ರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಮಗೆ ಪ್ರಮೋಷನಲ್ಲಿ ತುಂಬ ಒತ್ತು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಏಕೆ ಅಂದರೆ ನಾವಾಗಿದ್ರೂ ಕೂಡ ಅದನ್ನು ಹಾಕ್ಕೊಂಡು ಈ ಥರ ಪ್ರಮೋಷನ್ ಮಾಡ್ತಿರ್ಲಿಲ್ಲ ನಾನು. ಅನಿಲ್ ಸರ್, ಹೌದು ಹೌದು
ಹೌದು. ಸೃಷ್ಟಿ ಮಾಡಿದ ಅಂದ್ರೆ ಹೇಳಿದ್ದು ನಾನು ಇಲ್ಲಿ ನಿಂತ್ಕೊಂಡು ಇಷ್ಟೇನು ಡ್ಯಾನ್ಸ್ ಆಡ್ತಾ ಇದ್ದೀನಿ, ಬೆರೀತಾ ಇದ್ದೀನಿ, ಏನೇ ಮಾಡಿರ್ಬೋದು, ಒಂದು ಫೋನ್ ಮಾಡಿ ಪಠಾನ್ ಅನ್ನೋ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ ಸೀರಿಯಸ್ ಆಗಿ ಈ ಮಾತು ನಾನು ಎಲ್ಲ ಕಡೆ ಹೇಳಿದ್ದೀನಿ. ನನ್ನ ಸ್ವಂತ ಅಣ್ಣ ಹೆಸರು ವಿನೋದ್ ಅಂತಾನೆ, ವಿನೋದ್ ಕುಮಾರ್. ಈಸ್ ಇನ್ ಆರ್ಮಿ. ನಾವು ಆರ್ಮಿ ಬ್ಯಾಕ್ಗ್ರೌಂಡು, ಅಪ್ಪ ಕೂಡ ಆರ್ಮಿಲಿದ್ರು. ಅದೇ ಹೆಸರಲ್ಲಿ ನನಗೆ ಸಿನಿಮಾ ಇಂಡಸ್ಟ್ರಿಲಿ ನಂಗೆ ಒಂದು ಅಣ್ಣ ಸಿಕ್ಕಿದ್ರು. ಎಷ್ಟು ಹೆಮ್ಮೆ ಅಂದರೆ ಸೀರಿಯಸ್ ಆಗಿ ನಾನು 2 ಕೈಯೂ ಬ್ಯುಸಿ ಇದೆ, ಇಲ್ಲಾಂದರೆ ಜೋರಾಗಿ ಚಪ್ಪಾಳೆ ಹೊಡಿತಾ ಇದೆ. ಇಂಥ ಅಣ್ಣ ಎಲ್ಲರಿಗೂ ಸಿಗಲ್ಲ. ಸ್ವಂತ ಅಣ್ಣನ ಹೆಸರು ಮತ್ತು ಇಲ್ಲಿ ನಮ್ಮ ವಿನೋದ್ ಅಣ್ಣನ ಹೆಸರು ಇವತ್ತೇ ನಾನು ಜಾಸ್ತಿ ಎಲ್ಲೂ ಅಣ್ಣ ಅಂತ ಕರೀತಾ ಇರಲಿಲ್ಲ. ಸಾಂಗ್ ನೋಡಿದ ಮೇಲಿಂದ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇವತ್ತಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಣ್ಣ ಅಂತ, ಎದೆ ತಟ್ಕೊಂಡು ಎಲ್ಲ ಕಡೆ ಕರಿತೀನಿ. ಸೊ ಅಷ್ಟು ಖುಷಿ ಆಯಿತು. ಈ ಕ್ಯಾರೆಕ್ಟ್ರು ಇದೇ ನಗು ಸಿನಿಮಾ ನೋಡಿದ್ಮೇಲೆ ನೀವೆಲ್ಲ ಅಳ್ಕೊಂಡು ಹೋಗ್ತೀರಾ, ಬರ್ದಿಟ್ಕೊಳ್ಳಿ. ಐ ಪ್ರಾಮಿಸ್, ಸಿನಿಮಾ ನೋಡಿದ್ಮೇಲೆ ಇದೇ ನಗು ಏನಿತ್ತು ನಿಮಗೆ ಕಣ್ಣೀರು ಹಾಕ್ಸುತ್ತೆ, ಅಷ್ಟು ಪ್ರೀತಿ ಇದೆ. ಸೊ ಈ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ನನಗೆ ನಿಶಾ ಮ್ಯಾಮ್, ವಿನೋದ್ ಸರ್ ಅವ್ರ ವೈಫು ನಿಶಾ ಮ್ಯಾಮ್ ನನಗೊಂದು ಫೋನ್ ಮಾಡಿ ಹೇಳ್ತಾರೆ, ನೀವು ಪಠಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅನಿಲ್ ಅಂತಾರೆ. ನಾನು ಎಸ್ ಮ್ಯಾಮ್, ಓಕೆ ಮ್ಯಾಮ್. ನಾನು ಯಾರು ಪ್ರೊಡಕ್ಷನ್ ಏನು ಕೇಳಿಲ್ಲ. ಓಕೆ ಆಫೀಸ್ಗೆ ಬನ್ನಿ ಅಂತಾರೆ. ಆಮೇಲೆ ಗೊತ್ತಾಯಿತು KM ಚೈತನ್ಯ ಸರ್ ಅಂತ. ಇದಕ್ಕೆ ಮುಂಚೆ ನಾವು ವರ್ಧಾ ಸಿನಿಮಾ ಮಾಡಿದ್ವಿ. ಅವ್ರು ಕೊಟ್ಟಿರೋ ಪ್ರೀತಿ ಸಪೋರ್ಟು, ಐ ವಾಸ್ ಲೈಕ್ ಹೊಟ್ಟೆ ಅಷ್ಟು ತುಂಬೋಗಿತ್ತು. ಮತ್ತೆ ಇನ್ನೊಂದ್ಸಲ ಭೋಜನ ಕೊಡ್ತಾ ಇದ್ದಾರೆ ಅಂತ ಸೆಕೆಂಡ್ ಥಾಟ್ ಇಲ್ದಿರ ಬಂದು ಅವತ್ತು ಮ್ಯಾಮು ಬಂದಿದ್ದರು. ಆಫೀಸಿಗೆ ಕರೆಸ್ಕೊಂಡು ಒಂದು 3 ಅವರು ಈಗೇನು ನಾನು ಇಷ್ಟು ಖುಷಿ ಪಡ್ತಾ ಇದ್ದೀನಿ, ಅವತ್ತು ಡೈರೆಕ್ಟರ್ ಸಾರು, ನಿಶಾ ಮ್ಯಾಮು, ಇವರು ಎಲ್ಲರೂ ಇದ್ದರು. ಈ ಪಠಾನ್ ಅನ್ನೋ ಕ್ಯಾರೆಕ್ಟರ್ ಇಷ್ಟು ಕೂದಲು ನನ್ನ ಕರ್ಲಿಯರ್ ಇರೋದು, ಇನ್ನೂ ಕಡಿಮೆ ಮಾಡಿ ಸುರ್ಮಾ ಹಾಕ್ಸಿ ಅಲ್ಲೇ ಇವರೆಲ್ಲ ಪ್ರೊಡಕ್ಷನಿಂದ ನನಗೆಲ್ಲ ಕಾಸ್ಟ್ಯೂಮಿಂದ ಹಿಡಿದು ಇವ್ರು ಹಿಂಗೆ ಇರಬೇಕು ಅಂತ ನಿಶಾ ಮ್ಯಾಮು ನಿಂತ್ಕೊಂಡು ಡೈರೆಕ್ಟರ್ ಸರ್ ಜೊತೆ ಹೀ ಗ್ರೂಮ್ ಮಿ ದಿಸ್. ಬಿಕಾಸ್ ಆಫ್ ದೆಮ್ ಐ ಆಮ್ ಹಿಯರ್. ಥ್ಯಾಂಕ್ ಯು ಚೈತನ್ಯ ಸರ್ ಆ್ಯಂಡ್ ನಿಶಾ ಮ್ಯಾಮ್, ಲವ್ ಯು ಫಾರ್ ಎವರ್. ಥ್ಯಾಂಕ್ ಯು. ಸಾರಿ ಇಂಟರಪ್ಟ್ ಮಾಡಿದೆ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಮುಂದಿನ ದಿನಗಳಲ್ಲಿ ಜೂನ್ 26ಗೆ ನಮ್ಮ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ನೋಡಿ ಆರೈಸಿ. ಏಕೆಂದರೆ ಹಿನ್ನೆಲೆ ತುಂಬ ಇಷ್ಟಪಟ್ಟು ಎಲ್ಲರ ಶ್ರಮ ಇದ್ರೆ ಈ ಸಿನಿಮಾದಲ್ಲಿದೆ. ದಯವಿಟ್ಟು ಎಲ್ಲರೂ ನೋಡಿ, ಜೂನ್ಗೆ ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ ಅಂತ ಆರೈಸೋಣ. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೆ ಸಾರಿ ಹಾಗೆ ನನ್ನ ವೈಫ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಎಷ್ಟೋ ರಾತ್ರಿ ನಾನು ಮಲಗೇ ಇಲ್ಲ ಅಂಥ ಜಾಗದಲ್ಲೆಲ್ಲ ಸಪೋರ್ಟ್ ಮಾಡಿಕೊಂಡು ಇಲ್ಲಿವರೆಗೂ ನಿಂತು ಬಂದಿದ್ದಾರೆ. ಹಾಗೆ ನನ್ನ ತಮ್ಮ, ಎಲ್ಲ ನಾವು 12 ಗಂಟೆ ಮೇಲೆ ಡಿಸ್ಕಷನ್ ಕೂತ್ಕೊಂಡು ಮಧ್ಯರಾತ್ರಿ 4 ಗಂಟೆವರೆಗೂ ಡಿಸ್ಕಸ್ ಮಾಡಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಲೇಖಾ, ಥ್ಯಾಂಕ್ ಯು ತೇಜು.